ಟಿ ವೀಕ್ಷಕರಿಗೆ ಡಾಕ್ಟರ್ ಬಸವರಾಜ್ ಮಾಡುವ ನಮಸ್ಕಾರಗಳು. ವಿಶೇಷವಾಗಿ ಕನಕ ಜಯಂತಿ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ KVSR ಕಾಲೇಜಿನ ಪ್ರೊಫೆಸರ್ ಆದಂಥ NM ಅಂಬ್ಲಿಯವರು ಹಾಗೂ ಇವರು ಅಂಬ್ಲಿ ಸರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇವರು NM ಅಂಬ್ಲಿ ಸರ್ ಹುಟ್ಟಿದ್ದು ಹುರುಳಿಕೊಪ್ಪ, ಸವಣೂರು ತಾಲೂಕು, ಶಿಗ್ಗಾಂವಿ ಈಗ ಸದ್ಯ ಹಾವೇರಿ ಜಿಲ್ಲೆ. ಇವರ ಎಜುಕೇಷನ್ ಆಗಿದ್ದು RTS ಪದವಿ ಕಾಲೇಜು, ಅದೇ ರೀತಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ MA ಕನ್ನಡದಲ್ಲಿ MA ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು PhD ನಾಟಕಕಾರ ಚಿಕ್ಕೋಡಿ ಶಿವಲಿಂಗ ಶಾಸ್ತ್ರಿಗಳದು. ಇವರು ಸಹ ಒಂದು ಸಂಶೋಧಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇವರು ಮಾರ್ಗದರ್ಶನಕ್ಕಾಗಿ ಇವರು ನೇಮಕಗೊಂಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರು ಕೂಡ ಹೌದು, ಅನೇಕ ಸಂಘ ಸಂಸ್ಥೆಗಳ ಸದಸ್ಯರು. ಅದೇ ರೀತಿಯಾಗಿ ಇವರು ತೆಗೆದುಕೊಂಡಂಥ ಪ್ರಶಸ್ತಿಗಳು ಒಂದೊಂದಾಗಿ ಹೇಳ್ತೀವಿ, ಭಾಳ ಒಂದು ಪ್ರಶಸ್ತಿಗಳನ್ನು ಸರ್ ಭಾಳ ತಗೊಂಡಾರ. ಇವರು ತಗೊಂಡಿದ್ದು ಒಂದು ಶಿಕ್ಷಣ ವಿಭೂಷಣ ಪ್ರಶಸ್ತಿ, ಅದೇ ರೀತಿಯಾಗಿ ಶಿಕ್ಷಣ ಶ್ರೀ ಪ್ರಶಸ್ತಿ, ಆಮೇಲೆ ಈ ಕನಕ ಜಯಂತಿಯ ಒಂದು ಕನಕಶ್ರೀ ಒಂದು ಪ್ರಶಸ್ತಿ, ಕನಕ ಗೌರವ ಪುರಸ್ಕಾರ, ಕರ್ನಾಟಕದ ಸರ್ದಾರ್ ಕರ್ನಾಟಕ ಸರ್ಕಾರ ಕೊಡು ಮಾಡುವಂಥ 2022ರಲ್ಲಿ ಪ್ರಸ್ತುತ ಇವರು ಬಾಗಲಕೋಟೆ ಜಿಲ್ಲಾ ವತಿಯಿಂದ ಈ ವರ್ಷ ಇವರು ಈ ಕನಕಶ್ರೀ ಒಂದು ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ. ಇವರಿಗೆ ನಮಗೆ ತುಂಬ ಸಂತೋಷ. ಅದರಿಂದ ಮುಂಚಿತವಾಗಿ ನಮಗೆ ಕಂಗ್ರಾಟ್ಸ್ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್ ತಮಗೂ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕನಕ ಜಯಂತಿಯನ್ನು ನಾವು ಸರ್ಗೆ ಈ ಸಂಚಿಕೆನ ನಾವು ಯಾಕೆ ಮಾಡ್ತೀವಿ ಅಂದರೆ, ಕನಕ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಕನಕ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಯಾವುದೇ ಒಂದು ಜಯಂತಿ ಮಹನೀಯರದ ಒಂದು ಜಯಂತಿ ಮಾಡಬೇಕಾದ್ರೆ ಈ ಜಯಂತಿ ಮಾಡೋ ಉದ್ದೇಶ ಏನು, ಯಾಕೆ ಮಾಡಾಕತ್ತೀವಿ, ನಾವು ಜನರಿಗೆ ಏನು ಸಂದೇಶ ಕೊಡಾಕೊಂತೇವಿ, ನಾವು ಯಾಕವು ಆಚರಣೆ ಮಾಡ್ತೀವಿ ಅನ್ನೋದು ನಾವು ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಾವು ಈ ಕನಕ ಒಂದು ಜಯಂತಿ ನಿಮಿತ್ತವಾಗಿ ಸಮಾಜಕ್ಕೆ ಕೊಡುಗೆ ಏನು ಅವ್ರದ್ದಂಥ ಒಂದು ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಇವತ್ತು ಅವರು ಬಂದಿದ್ದಾರೆ. ಅವ್ರ ಕಡೆಯಿಂದ ಒಂದು ಮಾಹಿತಿ ತಗೊಳ್ಳೋಣ. ಸರ್, ಇವತ್ತು ಮೇನವಾಗಿ ನಾವು ಈಗ ಒಂದು ಕಾರ್ಯಕ್ರಮ ನಾವು ಏನು ಮಾಡ್ತೀವಿ ಕನಕ ಜಯಂತಿ ನಾವು ಮಾಡೋ ಉದ್ದೇಶ ಏನು? ಭಾಳಷ್ಟು ಇವತ್ತು ನಮ್ಮಲ್ಲಿ ಜಯಂತಿಗಳಾಗ್ತಿದ್ದಾವೆ. ಅನೇಕ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡ್ತಿದ್ದಾರೆ. ಆ ಜಯಂತಿಗಳನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಮೂಲ ಪ್ರಶ್ನೆ. ಓಕೆ. ಯಾಕಂದರೆ ಯಾವುದೇ ಒಬ್ಬ ಮಹಾತ್ಮನ ಜಯಂತಿಯನ್ನು ಮಾಡಬೇಕಾದ್ರೆ ನಾವು ಹುಟ್ಟಿದಂಥ ಎಲ್ಲ ಮಾನವರ ಜಯಂತಿಯನ್ನು ಮಾಡೋದಿಲ್ಲ. ಕೆಲವು ಜನರು ಇವತ್ತಲ್ಲೇ ಮಹಾತ್ಮನ ಜಯಂತಿಯನ್ನು ಮಾಡ್ತಾಯಿದ್ದೇವೆ. ಯಾಕೆ ಮಾಡ್ತಾಯಿದ್ದೇವೆ ಅಂತಂದರೆ, ಆ ಮಹಾತ್ಮರು ಸಮಾಜ ಕೊಟ್ಟಂಥ ಒಂದು ಕೊಡುಗೆಗಳು, ಅವು ಸಾಹಿತ್ಯಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅಥವಾ ಧಾರ್ಮಿಕವಾಗಿರಬಹುದು, ಯಾವುದೇ ರೀತಿಯ ಕೊಡುಗೆ ಕೊಟ್ಟಂತಹ ವ್ಯಕ್ತಿಗಳ ಒಂದು ಸಂದೇಶಗಳಿರುತ್ತಲ್ಲೇ ಸಮಾಜಕ್ಕೆ ಮುಟ್ಟಬೇಕು. ಸಮಾಜಕ್ಕೆ ಮುಟ್ಟೋದ್ರ ಮೂಲಕ ಸಮಾಜ ಸುಧಾರಣೆ ಆಗಬೇಕು. ಸಮಾಜ ಸುಧಾರಣೆ ಆಗೋದ್ರ ಮೂಲಕವಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಸಾಮರಸ್ಯ ನೆಲೆಸಬೇಕು, ಸಮಾನವಾದಂಥ ಒಂದು ಸಮಾಜ ನೆಲೆಸಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಅನೇಕ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂತಹ ಅನೇಕ ಮಹಾತ್ಮರ ಜಯಂತಿಗಳಲ್ಲಿ ಕನಕದಾಸರ ಜಯಂತಿಯು ಸಹಿತ ಒಂದು. ಕನಕದಾಸರ ಜಯಂತಿಯನ್ನೇ ನಾವು ಮಾಡ್ತಿದ್ದೇವೆ. ಯಾಕಂತಂದರೆ ಅವರು ಸಮಾಜಕ್ಕೆ ಅವರಿಗೆ ಬಹುತೇಕವಾಗಿ ಕನಕದಾಸರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಂತಲೂ ಸಮಾಜದ ಹಿತಾಸಕ್ತಿ ಅವರಿಗೆ ಬಹಳ ಪ್ರಮುಖವಾಗಿತ್ತು. ಓಕೆ. ಆಮ್ಯಾಗ ಇನ್ನೊಂದು ಏನಾಗತ್ತೆ ಅಂದರೆ, ಮನುಷ್ಯನಿಗೆ ಜಾತಿಗಿಂತ ನೀತಿ ಮುಖ್ಯ. ಯಾಕಂದರೆ ಜಾತಿ ನಾವು ಹುಟ್ಟಿನಾಗತ್ತಲ್ಲೇ ಅದನ್ನ ಯಾವ ವ್ಯಕ್ತಿಯೂ ಸಹಿತ ತಾನು ಅಂತ ಒಂದು ಅರ್ಜಿ ಹಾಕಿ ಈ ಜಾತಿಯಲ್ಲಿ ಹುಟ್ಟಬೇಕಂತ ಬಂದಂಥ ವ್ಯಕ್ತಿಗಳಲ್ಲ. ಮತ್ತು ಈಗ ಕನಕ ಜಯಂತಿ ಅಂದಾಗ ಕೇವಲ ಕುರುಬರ ಸಮಾಜ, ಈ ಹಾಲಮತ ಸಮಾಜಕ್ಕೆ ಮೀಸಲು ಅಂತ ನಾವು ಜಯಂತಿ ಆಚರಣೆ ಮಾಡ್ತೀವೋ ಅಥವಾ ಎಲ್ಲ ಧರ್ಮಕ್ಕೆ ನಾವು ಆಚರಣೆ ಮಾಡಬೇಕಾಗತ್ತೆ? ಅದನ್ನೇ ಹೇಳ್ತದೆ ನನಗೆ. ಯಾಕಂತಂದರೆ ಈ ಮಹಾತ್ಮರಾಗಲಿ, ಈ ಬಸವಣ್ಣ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಅಥವಾ ಅಂಬೇಡ್ಕರ್ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಇವರು ಯಾರು ಒಂದು ಜಾತಿಗೆ ಸೀಮಿತರಾದಂತಹ ವ್ಯಕ್ತಿಗಳು ಅಲ್ಲ. ಅವನ್ನ ಸೀಮಿತಗೊಳಿಸ್ಬಾರ್ದು ನಾವು. ಆ ಸೀಮಿತಗೊಳಿಸಿದರೆ ಆಗತ್ತಲ್ಲೇ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೆ ನಾವೇ ಏನಾಗತ್ತಲ್ಲೇ ಕುಂದು ತಂದಂಗೆ ಆಗ್ತದೆ. ಅದಕ್ಕೆ ಇವರನ್ನು ಆಗತ್ತಲ್ಲೇ ಮಹಾಮಾನವತವಾದಿ, ವಿಶ್ವ ಮಾನವರು ಅನ್ನೋ ದೃಷ್ಟಿಯಲ್ಲಿ ನೋಡಬೇಕು ಹೊರತು ನಮ್ಮ ಅನುಕೂಲ ಸಲುವಾಗಿ
ನಮ್ಮ ವ್ಯವಸ್ಥೆ ಒಂದಿಗತ್ತಲ್ಲ ವ್ಯವಸ್ಥೆ ಸಲುವಾಗಿ ಆಗತ್ತಲ್ಲ ಮಾಡಿಕೊಡೋಂಥ ವ್ಯವಸ್ಥೆಗಳ ಹೊರತು ಇವ್ರನ್ನಿಗತ್ತಲ್ಲ ಯಾವುದೇ ಜಾತಿ ಮತಕ್ಕೆ ಸೀಮಿತಗೊಳಿಸಬಾರದು. ಗೊಳಿಸಿದರೆ ಅದು ನಮಗೇ ನಾವು ಮಾಡಿಕೊಂಡಂಥ ಅವಮಾನ. ಓಕೆ, ಜಯಂತಿ ಮಾಡೋದ್ರಿಂದ. ಹೌದು. ಅದಕ್ಕೆ ಇವರನ್ನು ವಿಶ್ವವ್ಯಾಪಿಯಾಗಿ ನೋಡಬೇಕು ಆಗ್ತದೆ. ಇವರೆಲ್ಲರೂ ಏನಾಗುತ್ತಲ್ಲ ಮಹಾತ್ಮನಾಗುತ್ತಲ್ಲ, ಇವರು ದೇಶಾತೀತರಾದವರು, ಯಾವುದೇ ಒಂದು ದೇಶಕ್ಕೆ ಸೀಮಿತರಾದಂಥ ವ್ಯಕ್ತಿಗಳಲ್ಲ. ಕಾಲಾತೀತರಾದವರು, ಒಂದು ಕಾಲಕ್ಕೆ ಸೀಮಿತರಾದವರು ಅಲ್ಲ. ಭಾಷಾತೀತರವರು, ಒಂದು ಭಾಷೆಗೆ ಸೀಮಿತರಾದಂಥ ವ್ಯಕ್ತಿಗಳಲ್ಲ. ಇವೆಲ್ಲವನ್ನು ಮೆಟ್ಟಿ ನಿಂತಹ ಮಹಾತ್ಮರು ಇವರು. ಅವರು ಕೊಡುವಂಥ ಸಂದೇಶಗಳು ಬರೀ ಒಂದು ಜನಾಂಗಕ್ಕಲ್ಲ, ಇಡೀ ವಿಶ್ವ ಥರ ಕೊಡುವಂಥ ಒಂದು ಸಂದೇಶಗಳು. ಇಡೀ ವಿಶ್ವದಲ್ಲೇ ಒಂದು ರೀತಿಯಾದಂತಹ ಶಾಂತಿ, ಸಾಮರಸ್ಯ, ಸಮಾಜಗತ್ತಲ್ಲ, ಇಡೀ ಜಗತ್ತಿನ ಒಂದಿಗತ್ತಲ್ಲ ಜನತೆಯ ಒಂದು ಉದ್ಧಾರ ಸಲುವಾಗಿ ಇವರೆಲ್ಲರೂ ಇಂತಹ ಮಹಾತ್ಮರ ಜಯಂತಿಯನ್ನು ಮಾಡಬೇಕು. ಸರ್, ಈಗ ಕನಕ ಜಯಂತಿಯವರು ಕನಕದಾಸರು ನಮ್ಮಲ್ಲಿ ಕಾಗಿನೆಲೆಯೊಳಗೆ ಜನಿಸಿದ್ರು ಅಂತ ನಾವು ಒಂದು ಪ್ರತೀತಿ. ಇಲ್ಲ, ಆಯ್ತು, ಸರಿ, ಬಾಡದಲ್ಲಿದ್ದೆ ತರ. ಈ ಕನಕ ಜಯಂತಿ ನಾವು ಆಚರಣೆ ಮಾಡ್ಬೇಕಾದ್ರೆ ಆ ಸಮಾಜದಿಂದ ಹುಟ್ಟೋದ್ರಿಂದ ಆ ಸಮಾಜಗ ಹುಟ್ಟ್ಯಾನ ಅಂತೇಳಿ ಅದಕ್ಕೆ ಕುರುಬರ ಸಮಾಜ ಅಂತ ಮಾಡ್ತು, ಅಥವಾ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಜಯಂತಿನ ಮಾಡ್ತಾರೋ, ಅಥವಾ ಅವನ ಸಮಾಜಕ್ಕೆ ಅವನ ತತ್ವಗಳನ್ನು ಏನು ಅಳವಡಿಸ್ಕೊಂಡು ಆಚರಣೆ ಮಾಡೋಕೆ ಇವ್ರು ಮಾಡಕತ್ತಾರೋ ತಮ್ಮ ಪ್ರಕಾರ? ಇಲ್ಲ, ಕನಕದಾಸರ ಜಯಂತಿ ತಲಗರಗತ್ತಲ್ಲೇ ಒಂದು ಆಗತ್ತಲ್ಲ, ಈಗ ಏನಾಯ್ತು ಬಹುತೇಕವಾಗಿ ಆಗತ್ತಲ್ಲೇ ಇದು ವ್ಯವಸ್ಥೆಯ ಒಂದು ಅಡಿಯಲ್ಲಿ ಏನಕ್ಕಂತಂದು ಕೆಲವು ಸಾರಿ ಆಗತ್ತಂದ್ರೆ ಇದು ಅನಿವಾರ್ಯವಾಗಿ ಸರ್ಕಾರ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಗ್ತದೆ. ಅನಿವಾರ್ಯತೆ ಅದು ಆ್ಯಕ್ಚುಲಿ ಆಗತ್ತಲ್ಲ, ಅವ್ರ ಉದ್ದೇಶ ಆಗತ್ತಲ್ಲ ವಿಶಾಲವಾದಂಥ ಒಂದು ಉದ್ದೇಶ ಸರ್ಕಾರಕ್ಕೆ ಯಾವಾಗಲೂ. ಅದಕ್ಕೆ ಅವರು ಕೊಟ್ಟಂಥ ಒಂದು ಸಂದೇಶಗಳು ಅವ್ರ ಜೊತೆಗೇ ಹೋಗಬಾರ್ದು. ಯಾಕಂದರೆ ವ್ಯಕ್ತಿ ಅಳಿತಾನ, ಅವನು ಮಾಡಿದಂಥ ಸಾಧನೆ ಉಳಿತೈತಿ. ಹಾಗೆ ಇವರು ವ್ಯಕ್ತಿ ಆಗತ್ತಲ್ಲ ಇಂಪಾರ್ಟೆಂಟ್ ಅಲ್ಲೇ, ಅವ್ರು ಕೊಟ್ಟಂಥ ಸಮಾಜ ಕೊಟ್ಟಂಥ ಕೊಡುಗೆಗಳು ಭಾಳ ಇಂಪಾರ್ಟೆಂಟು. ಆ ಕೊಡುಗೆಗಳು ಆಗತ್ತೆ ಅವ್ರ ಜೊತೆಗೆ ಆಗತ್ತಲ್ಲ ಆ ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲಾರದೆ ಎಲ್ಲ ಜನರಿಗೂ, ಸಮಾಜದಲ್ಲಿರುವಂಥ ಎಲ್ಲ ಜನರಿಗೂ ಮುಟ್ಟಬೇಕನ್ನೋ ಉದ್ದೇಶದಿಂದ ಸರ್ಕಾರ ಇಂತಹ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕನಕದಾಸರ ಜಯಂತಿ ಸಹಿತ ಸರ್ಕಾರದಾಗತ್ತಲ್ಲೇ ಆ ಕನಕದಾಸರು ಕೊಟ್ಟಂಥ ಒಂದು ಕೊಡುಗೆಗಳು, ಸಮಾಜ ಕೊಟ್ಟಂಥ ಒಂದು ಆಲೋಚನೆಗಳಿಗೆ ಮುಟ್ಟಬೇಕನ್ನೋ ಉದ್ದೇಶದಿಂದ ಸರ್ಕಾರದವರಿಗತ್ತಲೇ ಈ ಜಯಂತಿಯನ್ನಿಗತ್ತಲೇ ಪ್ರಾರಂಭ ಮಾಡಿದರು. ಸರ್, ಈಗ ನಾವು ಕನಕದಾಸರು ಅಂತೇನೋ, ಈ ಕನಕ ಅಂತ ಈ ದಾಸರು ಅಂತಂದ್ರೆ ಬೇರೆ, ಕನಕ ಆಮೇಲೆ ಯಾವಾಗ ದಾಸರಾದ್ರು? ಕನಕದಾಸರು ಮೂಲತಃ ಅವರೆಲ್ಲರ ಒಬ್ಬ ದಂಡನಾಯಕವ, ಒಬ್ಬ ರಾಜ ಅವ. ಆ್ಯಕ್ಚುಲಿ ಮಾಂಡಲಿಕ ದೊರೆ, ಮಾಂಡಲಿಕ ದೊರೆ ಹೊರತು ಒಬ್ಬರಿಗತ್ತಲ್ಲ ಮೊದಲೇಕೆಗತ್ತಲ್ಲ ಭಕ್ತನಲ್ಲ, ಅವನು ಭಕ್ತನಲ್ಲ. ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೇಳ್ತೇವೆ ಅಂದರೆ ಕನಕದಾಸ ಆಗತ್ತಲ್ಲ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಕಂಡು ಬರ್ತಾನೆ ನಮಗೆ. ಯಾಕಂತಂದ್ರೆ ಕನಕದಾಸ ಬರೀ ಭಕ್ತನಲ್ಲ, ಅವನು ಒಬ್ಬ ಕವಿನೂ ಹೌದು, ಆಮ್ಯಾಗ ಒಬ್ಬ ಕಲಿನ ಆಗಿದ್ದ. ಯಾಕಂದ್ರೆ ನಮ್ಮಲ್ಲಿ 10ನೇ ಶತಮಾನದಲ್ಲಿ ಆಗತ್ತಲ್ಲೇ ಕನ್ನಡ ಸಾಹಿತ್ಯಲ್ಲೇ ಒಂದು ರೀತಿ ಆಗತ್ತಲ್ಲ ಇದು ಇತ್ತು, ವೀರಯುಗ ಅಂತ ಹೇಳ್ತಾನೆ ನಾವು. ಮೂಲ ಹೆಸರು ಏನು ಸರ್ ಇವ್ರದ್ದು? ಕನಕದಾಸರ ಮೂಲ ಹೆಸರು ಏನಾಯ್ತಂದ್ರೆ ಇವರ ತಂದೆ ತಾಯಿಗಳು ಬೀರಪ್ಪ ಮತ್ತು ಬಚ್ಚಮ್ಮ ಏನ್ ಬರ್ತಾರಲ್ಲ, ಇವರು ತಂದೆ ಆಗತ್ತಲ್ಲ ಬಂಕಾಪುರದ ಒಡೆತನದ 78 ಹಳ್ಳಿಗಳ ಒಡೆತನದ ಆಗತ್ತಲ್ಲ ಒಡೆತನದ ಆಗತ್ತಲ್ಲ ಒಂದು ದಂಡನಾಯಕನಾಗಿದ್ದ. ಬಂಕಾಪುರದ ಒಂದು ಕೇಂದ್ರ ಬಿಂದು ಅದು. ಇವ್ರು ಹುಟ್ಟಿದ್ದಾಗತ್ತಲ್ಲೇ ಬಂಕಾಪುರ ಹತ್ತಿರುವಂತ ಒಂದು ಬಾಡ ಗ್ರಾಮ ಅಂತ ಬರ್ತದೆ. ಆ ಬಾಡ ಗ್ರಾಮದಲ್ಲಿ ಆಗತ್ತಲ್ಲ ಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳ ಉದರದಲ್ಲಿ ಜನಿಸಿ ಅವರೇಗತ್ತಲ್ಲೇ ಶ್ರೀಕೃಷ್ಣ ದೇವರಾಯನ ಅಂತಲ್ಲ ಆಡಳಿತಕ್ಕೊಳಪಟ್ಟಂಥ ಒಂದು ಆಗತ್ತಲ್ಲೇ ಸಾಮ್ರಾಜ್ಯ ಅದು ಪ್ರದೇಶ. ಆ ಪ್ರದೇಶದ ಒಡನಾಟ ಇತ್ತು. ಹೀಗಾಗಿ ಕೃಷ್ಣದೇವರಾಯನು ಸಹಿತ ಇತ್ತಲ್ಲ ವೈಷ್ಣವ ಪಂಥಕ್ಕೆ ಸೇರಿದಂಥ ಒಬ್ಬ ರಾಜ ಆಗಿದ್ದ. ಅವನ ಅಡಿಯಲ್ಲಿರುವಂತಹ ಕನಕದ ಯಾರು ಬೀರಪ್ಪ, ಅವನ ತಂದೆ ಬೀರಪ್ಪ ಆಗತ್ತಲ್ಲ, ಅವನು ಸಹಿತ ವೈಷ್ಣವ ಪಂಥದ ಆಗತ್ತಲ್ಲೇ ಸಂಪೂರ್ಣನೆಯಾಗಿದ್ರು ಸಹಿತ ರಾಜನ ಹಾಗೆ ಆಗತ್ತಲ್ಲ ಅವನು ಸಹಿತ ವೈಷ್ಣವದ ಕೆಲವು ವಿಚಾರಗಳನ್ನು ಆಗತ್ತಲ್ಲೇ ಅನಿಸ್ಕೊಳ್ಸ್ಕೊಂಡು ಬಂದಿದ್ದ. ಅವ್ರಿಗೆ ಏನಾಯ್ತು ಅಂತಂದ್ರೆ ಅವ್ರಿಗೆ ಎಲ್ಲ ಸಕಲ ಸೌಭಾಗ್ಯಗಳು ಇದ್ದು, ಆದರೆ ಒಂದು ಕೊರತೆ ಇತ್ತು. ಯಾರಿಗೆ? ಬೀರಪ್ಪಗೆ, ತಂದೆ ತಾಯಿಗಳಿಗೆ. ಆದರೆ ಮುಂದಿನ ಒಂದು ಆಗತ್ತಲ್ಲ ಯಾವುದೇ ಒಬ್ಬ ರಾಜನಿಗೆ ಆಗತ್ತಲ್ಲ ಮುಂದಿನ ಒಂದು ಆಗತ್ತಲ್ಲ ಸಾಮ್ರಾಜ್ಯ ನೋಡಿಕೊಳ್ಬೇಕಾದ್ರೆ ಪ್ರತಿಯೊಂದು ರಾಜ್ಯದ ಒಂದು ಜನರಿಗೆ ಆಗತ್ತಲ್ಲ ಮಗ ಬೇಕು, ಯಾವುದೇ ಒಂದು ಸಾಮ್ರಾಜ್ಯ ಉಡಬೇಕಾದ್ರೆ ಸಂತತಿ ಬೇಕು ಅನ್ನೋ ಪ್ರತಿಯೊಬ್ಬ ಮುನ್ನಡೆಸಬೇಕಾದ್ರೆ ಒಬ್ಬ ಸಂತತಿ ಬೇಕು ಅನ್ನೋ ವಿಚಾರ ಇತ್ತು. ಇವರು ಮೊದಲೇ ಆಗತ್ತಲ್ಲೇ ತಿರುಪತಿ ತಿಮ್ಮಪ್ಪನ ಭಕ್ತರು. ಯಾರು? ಬೀರಪ್ಪ ಮತ್ತು ಬಚ್ಚಮ್ಮ, ಕನಕದಾಸನ ತಂದೆ ತಾಯಿಗಳು.
ಕನಕದಾಸರು ತಂದೆ ತಾಯಿ ತಿರುಪತಿ ವೆಂಕಟರಮಣ ಭಕ್ತರು. ಹೌದು. ಹಾ ಹಾ ಮೇಲಿಂದ ಮೇಲೆ ಏನ್ ಮಾಡ್ತಾ ಇದ್ರಂದ್ರೆ ಅವರು ತಿರುಪತಿಗೆ ಹೋಗಿ ಬರ್ತಾ ಇದ್ರು. ಹಾ ತಿರುಪತಿಗೆ ಹೋಗಿ ಬರೋದ್ರಿಂದ ಏನಾಯ್ತು ಅಂದ್ರೆ ಅವ್ರಿಗೆ ಇವತ್ತಲ್ಲಿ ತಿರುಪತಿ ತಿಮ್ಮಪ್ಪಗೆ ಏನ್ ಮಾಡಿದ್ರು ಅಂದ್ರೆ ಹರಕೆ ಹೊತ್ಕೊಂಡ್ರು. ಹಾ ಹಾ ಹರಕೆ ಹೊತ್ಕೊಂಡು ಏನ್ ಮಾಡಿದ್ರು, ಬಂದ ಬಳಿಕ ಏನಾಗತ್ತಲ್ಲ ಅವರಿಗೆ ಒಬ್ಬ ಮಗ ಜನಿಸಿದವ. ಆ ಜನಿಸಿದಂತಹ ಮಗ ಏನಾಗತ್ತಲ್ಲ ಕನಕದಾಸ. ಆದ್ರೆ ಅವನ ಮೂಲ ಹೆಸರು ಹೇಗತ್ತಲ್ಲ ತಿಮ್ಮಪ್ಪ ಅಂತ ಬರ್ತದೆ. ಓಹೋ, ಕನಕದಾಸರ ಹೆಸರು ಮೂಲ ಹೆಸರು ತಿಮ್ಮಪ್ಪ. ಹೌದೌದು, ತಿಮ್ಮಪ್ಪ. ಯಾಕಂತಂದ್ರೆ ತಿರುಪತಿಯೇ ಒಂದೇಗತ್ತಲ್ಲ ಹಾಗಾರೆ ವರಪ್ರಸಾದದಿಂದ ಹೇಗತ್ತಲ್ಲ ಹುಟ್ಟಿದ್ದರಿಂದ. ಯಾಕಂದ್ರೆ ನಮ್ಮಲ್ಲಿ ಒಂದು ಪರಂಪರೆ ಇದೆ. ಈ ಬಹಳಷ್ಟು ಮಂದಿ ತಂದೆ ತಾಯಿಗಳು ಏನ್ ಮಾಡ್ತಾರ ಅಂತಂದ್ರೆ ಹರಕೆ ಹೊರ್ತಾರ. ಹರಕೆ ಹೊತ್ತಾಗ ಆಗತ್ತಲ್ಲ ನನ್ನ ಮಕ್ಕಳಾದ ನಿನ್ ಹೆಸರಿಡ್ತಾನಪ್ಪ ಅನ್ನೋ ಒಂದು ಪರಂಪರೆ ಸಾಮಾನ್ಯವಾಗಿ ಎಲ್ಲಾ ಜನಕ್ಕೆ ಒಂದು ಇರುವಂತ ಒಂದು ಪದ್ಧತಿ. ಅದು ಪದ್ಧತಿ ಇರ್ತದೆ. ಹಾಗೆ ಕನಕದಾಸರ ತಂದೆ ತಾಯಿಗಳು ತಿರುಪತಿ ತಿಮ್ಮಪ್ಪಿಗೆ ಹರಕೆ ಹೊತ್ಕೊಂಡ್ ಬಂದಿದ್ರು. ಅವರು ನಮಗ್ ಮಕ್ಕಳು ಜನಿಸಿದರೆ, ಮಗ ಜನಿಸಿದರೆ ನಿನ್ನ ಹೆಸರಿಡ್ತಾನೆ ಅನ್ನೋ ಒಂದೇಗತ್ತಲ್ಲೇ ಹೇಳಿದ್ರು ಅವರು. ಆ ಉದ್ದೇಶದಿಂದ ಏನ್ ಮಾಡಿದಾರೆ, ಅವ್ರು ಏನ್ ಮಾಡಿದಾರೆ ಹಾಗಾರೆ ಆ ಜನಿಸಿದಂತಹ ಮಗನಿಗೆ ತಿಮ್ಮಪ್ಪ ಅಂತ ಹೆಸರಿಟ್ರು ಕನಕದಾಸರಿಗೆ. ಆಮೇಲೆ ಆಗತ್ತಲ್ಲ ಕನಕದಾಸರ ಕೆಲವೊಂದು ಇದರ ಜೀವನದಲ್ಲಿ ಬದಲಾವಣೆ ಆಗ್ತಿದ್ದವು. ಅವು ಹೆಂಗ ಕನಕ ನಾಯಕನಾದ, ಕನಕ ದಾಸನ ಹೆಂಗಾದ ಅನ್ನೋದಕ್ಕತ್ತಲ್ಲ ಕೆಲವು ತಿರುವುಗಳು ಬರ್ತಾ ಇದ್ದವು. ಆ ತಿರುವುಗಳೇ ಆಗತ್ತಲ್ಲ ಇವನಿಗೆ ಆಗತ್ತಲ್ಲ ಮುಂದೆ ದಾಸನಾಗಲಕ್ಕೆ ಆಗತ್ತಲ್ಲ ಪರಿವರ್ತನೆ ಆಗಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಕನಕದಾಸರು ಏನ್ ಮಾಡಿದ್ರು ಅಂತಂದ್ರೆ ಮುಂದೆ ಅವರಿಗೆ ಈ ರಾಜ್ಯ ಕಾರ್ಯ ಮಗ ಹುಟ್ಟಿದ ಬಳಿಕ ರಾಜ್ಯ ಕಾರ್ಯ ಮಾಡೋ ತಂದೆ ತೀರ್ಕೊಂಡು ಹೋಗ್ಬಿಡ್ತಾನ. ತಂದೆ ತೀರ್ಕೊಂಡು ಕನಕದಾಸರ ತಂದೆ ತಾಯಿಗಳು ತೀರ್ಕೊಂಡು ಹೋಗ್ಬಿಡ್ತಾರ. ತಂದೆ ತಾಯಿ ಇರ್ತಾಳ, ತಂದೆ ತೀರ್ಕೊಂಡು ಹೋಗ್ಬಿಡ್ತಾನ. ತಂದೆ ತೀರ್ಕೊಂಡು ಹೋದ ಬಳಿಕ ಏನ್ ಮಾಡಿದ್ರ ಅಂದ್ರೆ ಇವರು ಅದನ್ನ ರಾಜ್ಯನ ಆಡಳಿತ ಮುಂದುವರ್ಸ್ಕೊಂಡ್ ಹೋಗ್ಬೇಕು. ರಾಜ್ಯ ಆಡಳಿತ ಮುಂದುವರ್ಸ್ಬೇಕಲ್ಲ, ಪರಂಪರೆಯಾಗಿ ಮಗ ಬರ್ತಾನ. ಪರಂಪರೆ ಬರ್ತಾನ. ಅದಕ್ಕೆ ತಾಯಿ ತಲೆ ಉತ್ಸವಾರಿಕೆನ ಇರ್ತದೆ. ಅದ್ರ ಜೊತೆಗೆ ಇವ್ರು ಒಂದ್ ಸಾರಿ ಏನ್ ಮಾಡಿದ್ರ ಅಂತಂದ್ರಲ್ಲೇ ಕಾಗಿನೆಯಲ್ಲಿ ಹತ್ತಿರ ಆಗತ್ತಲ್ಲೇ ಒಂದು ತಲೆ ರಾಜಕಾರ್ಯದ ನಿಮಿತ್ತ ಇದು ತೋಡ್ಸಾಕ್ ಕುಂತಾರೆ. ಯಾವುದೋ ಒಂದು ರಾಜಕಾರ್ಯದ ನಿಮಿತ್ತ ಭೂಮಿನಾಗ ಯಾಕೆ ಕುಂತಿರ್ತಾರ. ಭೂಮಿನಾಗೆ ಸಂದರ್ಭದಲ್ಲಿ ಇವರಿಗೆ 7 ಕೊಪ್ಪರಿಗೆ ಹೊನ್ನು ದೊರೆಯಿತು ಅನ್ನೋ ಒಂದು ದಂತಕತೆ ಬರ್ತದೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ, ಅದು ಎಷ್ಟರ ಮಟ್ಟಿಗೆ ಆಗತ್ತಲ್ಲ ಮಿಥ್ಯನೋ ಗೊತ್ತಿಲ್ಲ. ದಂತಕತೆ ತಲೆ ಬರ್ತದೆ. ಆದರೆ ಕನಕದಾಸರು ಬಂಗಾರವನ್ನು ತೆಗೆದುಕೊಂಡು ಅವರಿಗತ್ತಲ್ಲೇ ಬಹಳಷ್ಟು ತಮ್ಮ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಳ್ಬಹುದಾಗಿತ್ತು ತಿಮ್ಮಪ್ಪ. ಆದರೆ ಕನಕದಾಸರು ಹಾಗೆ ಮಾಡಲ್ಲ. ಅದನ್ನೇ ಮಾಡಿದರೆ ಅಂದ್ರೆ ಅದೇ ಅದೇ ಒಂದು ಬಂಗಾರವನ್ನು ತೆಗೆದು ಕಾಗಿನೆಲೆಯಲ್ಲಿ ಆದಿಕೇಶವನ ದೇವಸ್ಥಾನವನ್ನು ಸ್ಥಾಪನೆ ಮಾಡಿಸಿದ್ರು ಇವರು, ಕಟ್ಟಿಸಿದ್ರು ಇವರು ಕನಕದಾಸರು. ತಿಮ್ಮಪ್ಪರು. ಹೌದು, ತಿಮ್ಮಪ್ಪ. ಅಲ್ಲೇ ಏನ್ ಮಾಡ್ತಾನಂದ್ರೆ ಅಲ್ಲೇ ಕನಕ ಕೊಪ್ಪರಿಗೆ ಹೊಂದು ದೊರೀತಲ್ಲ, ಅವಾಗ ಜನರು ಏನ್ ಮಾಡಾಕ್ ಕುಂತಾರ, ಅವ್ನ ಹೆಸರು ಏನ್ ಮಾಡಿ ತಿಮ್ಮಪ್ಪ ಹೋಗಿ ಕನಕ ದೊರೀತಲ್ಲ, ಕನಕಪ್ಪ ಅಂತ ಕರೆಯಾಕ್ ಚಲೋ ಮಾಡಿದ್ರು. ಓಹೋ, ಕನಕರಾಯ. ಕನಕಪ್ಪ ಅಂತ ಚಲೋ ಮಾಡಿದ್ರು. ಅದಕ್ಕೆ ಬಂಗಾರಕ್ಕ ಏನಕ್ಕೆ ಒಡೆಯ ಅದ ಕನಕ ನಾಯಕನಾದಿವ. ಅದಕ್ಕೆ ಕನಕ ನಾಯಕನ ಅಂತ ಹೇಳ್ತಾನ. ಮತ್ತ ಅದಕ್ಕೂ ಒಂದು ಕಾಂಟ್ರವರ್ಸಿ ಬರ್ತ. ಮತ್ತ ಅದಕ್ಕೆ ಆ ಒಂದು ವಿಚಾರಕ್ಕೆ ನಾನು ಇಲ್ಲಿ ಕೈ ಹಾಕ್ಲಾರದೆ ಇಲ್ಲಿ ಅವರ ಒಂದು ನೇರವಾದಂತಹ ಒಂದು ವಿಚಾರಕ್ಕೆ ಇಲ್ಲಿ ಬರ್ತಾ ಇದ್ದಾನೆ. ಅದಕ್ಕೆ ಕನಕ ನಾಯಕನಾಗ್ತಿದ್ದಾನ ಅವನು. ಕನಕ ನಾಯಕ ಜನರಿಗೆ ಹಣ ಸಿಕ್ಕ ಬಳಿಕ ಆಗತ್ತಲ್ಲ ಅದನ್ನ ಜನೋಪಯೋಗಿ ಕಾರ್ಯಕ್ಕೆ, ಪರೋಪಕಾರ ಸಲುವಾಗಿ, ಧರ್ಮ ಕಾರ್ಯ ಸಲುವಾಗಿ ಅದಕ್ಕೆಲ್ಲ ನಾಯಕ. ಅದಕ್ಕೆ ನಾಯಕನ. ಅದು ನಾಯಕನ. ಅದಕ್ಕೆ ಧರ್ಮ ಕಾರ್ಯವನ್ನು ಮಾಡಿ. ಯಾಕಂದ್ರೆ ಬಹಳಷ್ಟು ಮಂದಿ ನಮ್ಮ ಸಮಾಜದಲ್ಲಿ ನೋಡ್ತಿದ್ದೆ ನಾವು. ಈಗ ಬಹಳಷ್ಟು ಮಂದಿ ಆಗತ್ತಲ್ಲೇ ಮನಿ ಮಾನವರು ಅದಾರ. ಮನಿ, ಇಂಗ್ಲಿಷಿನ ಮನಿ. ಇನ್ನೊಂದೇ ಆಗತ್ತಲ್ಲ ಮನೆ ಮಾನವರು ಕನಕ. ಆದರೆ ಇವ್ರು ಆಗತ್ತಲ್ಲ ವಿಶ್ವ ಮಾನವರು ಆದ. ಯಾಕಂದ್ರೆ ಅಲ್ಲೇ ಅದಕ್ಕೆ ಆ ಕನಕದಾಸ ಈ ರೀತಿ ಆಗತ್ತಲ್ಲ ಅವನಿಗೆ ಕನಕ ನಾಯಕ, ಕನಕಪ್ಪ ಅನ್ನೋ ಒಂದು ಹೆಸರು ಬಂತು. ಮುಂದೆ ಕನಕದಾಸರು ಏನ್ ಮಾಡಿದ್ರು ಅಂತಂದ್ರೆ ಮತ್ತೆ ರಾಜ್ಯ ಕಾರ್ಯದ ನಿಮಿತ್ತ ಆಗತ್ತಲ್ಲೇ ಅವಾಗ ನಮ್ಮಲ್ಲಿ ರಜಾಕರ ಹಾವಳಿ ಭಾಳ ಇದ್ದು. ಅಲ್ಲಿ ತಲೆ ಕೃಷ್ಣ ಇದರಲ್ಲಿ ವಿಜಯನಗರ ಸಾಮ್ರಾಜ್ಯ ಮೇಲಿಂದ ಮೇಲೆ ಆಗತ್ತಲ್ಲ ದಂಗೆಗಳು ಆಗ್ತಾ ಇದ್ದು. ಆ ದಂಗೆಗಳು ಆಗೋ ಸಂದರ್ಭದಲ್ಲಿ ಇಲ್ಲಿ ಸಹಿತ ಬಾಡದ ಮೇಲೆ ಆಗತ್ತಲ್ಲೇ ಪರಕೀಯರು ಏನ್ ಮಾಡಿದ್ರು ಅಂದ್ರೆ ರಜಾಕರ ಹಾವಳಿ ಆಗತ್ತಲ್ಲ ದಾಳಿ ಮಾಡಿದ ಸಂದರ್ಭದಲ್ಲಿ ಕನಕದಾಸ ಆಗತ್ತಲ್ಲ ಒಂದ್ ರೀತಿ ಯೋಧ ಇದ್ದ ಅವನಿಗೆ. ಅಂದ್ರೆ ಯುದ್ಧ ಅಂದ್ರೆ ಏನ್ ಭಯ ಇರಲಿಲ್ಲ. ಅವನಿಗೆ ಹೇಳ್ತಾನ, ತನ್ನ ಕಾವ್ಯದಲ್ಲಿ ಒಂದ್ ಕಡೆ ಹೇಳ್ತಾನ. ಅವ್ರು ಕನಕ ಆ ಟೈಮ್ದಾಗ ಕನಕ ಆಗಿದ್ರು ಅಥವಾ ತಿಮ್ಮಪ್ಪ ಅಂತ ಇದ್ರು? ಅವಾಗ ಕನಕಪ್ಪ ಆಗಿದ್ದ. ದಾಸರಾಗಿ ಬಂದಿಲ್ಲ, ಇನ್ನೂ ಆಗಿದ್ದಿಲ್ಲ ಅವಾಗ. ಕನಕ ನಾಯಕ ಆಗಿದ್ದ ಹೊರತು, ಕನಕಪ್ಪನಾಗಿದ್ದ ಹೊರತು ತಿಮ್ಮಪ್ಪನಿಂದ
ಕನಕಪ್ಪನಾಗಿ ಪರಿವರ್ತನೆ ಆದ. ಅಂದ್ರೆ ಹಣ ಸಿಕ್ಕಿದ ಮೇಲೆ ಭವ್ಯ ಇವ್ರ ಕನಕ ಜನರು ಕೊಟ್ಟಂತ ಹೆಸರು ಅದು. ವಾಡಿಕೆ ಹೆಸರು. ವಾಡಿಕೆ ಹೆಸರು. ಈಗ ಅಂದ್ರೆ ನಮ್ಮಲ್ಲಿ ಅನ್ವರ್ಥಕ ನಾಮಗಳು ಬರ್ತಾ ಇದ್ದವು. ಮೂಲ ಹೆಸರು ತಿಮ್ಮಪ್ಪ, ಹಣ ಸಿಕ್ಕಿದ್ದಕ್ಕೆ ಇವ ಕನಕಪ್ಪ ಆದ. ಓಕೆ. ಆ ಕನಕಪ್ಪ ಏನ್ ಮಾಡಿದ ಹಾಗಾರೆ ಅಂತಲ್ಲ ನೆಂದೆ ಆಗತ್ತಲ್ಲ ಹೆಂಗ್ ದಾಸನಾದ ಅನ್ನೋ ಒಂದು ಘಟನೆ ನಿಮ್ಗೆ ಹೇಳ್ತಾ ಇದ್ದಾನೆ. ಅಲ್ಲೇ ಕನಕದಾಸರಿ ಮಾಡಿದ್ರೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ತಮ್ಮ ಕಾವ್ಯದಲ್ಲಿ ಒಂದ್ ಕಡೆ ಹೇಳಿಕೊಂಡ್ ಬರ್ತಾರ, ಕನಕ ದಳದಲ್ಲಿ ಕಲೆತನೆ ಅಂದರೆ ಫೌಜು ಕನಕು ಮುನಕ ಆಗುವುದು ಹರಿ ಅಂತ ಹೇಳ್ತಾನ ನಾವು. ಅಂದ್ರೆ ಅವ್ರಿಗೆ ಯುದ್ಧ ಅಂದ್ರೆ ಮೈ ಉಬ್ಬುತ್ತಿತ್ತಂತ. ಅಷ್ಟೊಂದು ಈಗತ್ತಲ್ಲ ಕಟ್ಟುಮಸ್ತಾದಂಥ ಒಂದು ದೇಹ, ಅಷ್ಟೊಂದು ಈಗತ್ತಲ್ಲ ಯುದ್ಧೋತ್ಸಾಹ ಕನಕದಾಸರನ್ನ ಕಾಣ್ತಾ ಇದ್ದ. ಅದಕ್ಕೆ ಹೇಳ್ತಾನ, ಕನಕ ದಳದಲ್ಲಿ ಅಂದ್ರೆ ಯುದ್ಧದಲ್ಲಿ ಕಲೆತನೆ ಅಂದರೆ ಅಂದ್ರೆ ಹೊಕ್ಕನಂದ್ರೆ ಫೌಜು ಒಂದು ಸೈನ್ಯ, ಕನಕು ಮುನಕ ಆಗೋದು ಹರಿ ಅಂತ ಅಂದ್ರೆ ಛಿದ್ರ ಹಾಕಿತ್ತು ಅಂತ ಹೇಳ್ತಾನ. ಅಂದ್ರೆ ಒಂದ್ ರೀತಿ ಆಗತ್ತಲ್ಲ ಮದ ಗಜ ಯುದ್ಧ ಭೂಮಿ ನುಗ್ಗಿದ್ರೆ ಹೆಂಗ ಸೈನ್ಯ ಚಲಾಪಿಲ್ಲಿ ಆಗ್ತಿದ್ದು, ಅಷ್ಟೊಂದು ಆಗತ್ತಲ್ಲ ಯುದ್ಧದ ಹುಮ್ಮಸ್ಸಿರುವಂತಹ ಕನಕದಾಸನಿಗೆ ಅವತ್ತು ಪರಕೀಯರ ಒಂದು ಕೈ ಮೇಲಾಗಿ ಯುದ್ಧ ಭೂಮಿಯಲ್ಲಿ ಸಾಯೋ ಸ್ಥಿತಿಯಲ್ಲಿರುವಂತಹ ರೀತಿಯಲ್ಲಿ ಬಿದ್ದು ಬಿಡ್ತಾ ಇದ್ದಾನು. ರಕ್ತಪಾತ. ಯಾರು? ಕನಕದಾಸ, ಕನಕಪ್ಪ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಬಿದ್ದ ಸಂದರ್ಭದಲ್ಲಿ ಅವನು ರಕ್ತ ಹರಿತದೆ, ರಕ್ತದ ಮುಡಿನಲ್ಲಿ ಬೀಳುತ್ತಿದ್ದಾನ. ಅವನು ಮೊದಲೇ ಏನಾಗತ್ತೆ, ಇವನು ಸಹಿತಗತ್ತಲ್ಲೇ ತಂದೆ ತಾಯಿಗಳ ಹಾಗೆ ಇವನೂ ಸಹಿತಗತ್ತಲ್ಲೇ ವೈಷ್ಣವ ಭಕ್ತನ, ಇವನು ತಿರುಪತಿ ಹೋಗಿ ಬರ್ತಾ ಇದ್ದ. ಆ ಕಡೆ ಭಕ್ತ ಇವ ಕನಕದಾಸ ಒಬ್ಬ ಭಕ್ತನೂ ಹೋದ. ಇವ ಬರೀ ಸಂತ ಅಷ್ಟೇ ಅಲ್ಲ, ಕನಕದಾಸ ಒಬ್ಬ ಭಕ್ತನೂ ಆಗಿದ್ದ. ಇವನು ಭಕ್ತಿ ಭಾವ ಇತ್ತು. ಅದಕ್ಕೆ ಒಂದು ಯಾವುದೇ ಒಂದು ಪ್ರಸಂಗ ಬೇಕಾಗಿತ್ತು, ಅದಕ್ಕೆ ಒಂದು ರೀತಿ ತಲೆ ಅದಕ್ಕೆ ಪ್ರೋತ್ಸಾಹ ಬೇಕಾಗಿತ್ತು. ಯುದ್ಧ ಭೂಮಿಯಲ್ಲಿ ಬಿದ್ದ ಸಂದರ್ಭದಲ್ಲಿ ಏನೋ ಇವನಿಗೆ ಬಿದ್ದ ಸಂದರ್ಭದಲ್ಲಿ ಇವನಿಗೆ ಯಾರೋ ಕರೆದಂಗೆ ಅನಿಸ್ತದೆ. ಅಶರೀರವಾಣಿ ಅಂದು, ಕನಕಪ್ಪ ಇಲ್ಲಿವರೆಗೆ ತಗರೆ ಸೊಕ್ಕಿನಿಂದ ಮೆರಿತಿದ್ದಿ, ಯುದ್ಧ ಮಾಡ್ತಿದ್ದಿ, ದೇವತಲ್ಲಿ ಇದು ಮಾಡ್ತಾ ಇದ್ದಗರೆ ಯುದ್ಧ ಭೂಮಿಯಲ್ಲಿ ಬಿದ್ದಿಯಲ್ಲ, ನಿನ್ನೆಲ್ಲವನ್ನಿಗತ್ತಲ್ಲ ಹಗರೆ ನಿನ್ನ ಗಾಯವನ್ನು ಪರಿಹರಿಸ್ತದೆ, ನಿನಗೆ ಆದಂಥ ಒಂದು ಆಗತ್ತಲ್ಲೇ ಗಾಯವನ್ನು ಪರಿಹರಿಸ್ತಾನೆ, ಹಾಗಾದ್ರೆ ನೀನು ನನ್ನ ದಾಸನಾಗಬೇಕು ಅಂತ ಕೇಳ್ತಾನೆ. ಯಾರು? ಕೃಷ್ಣ, ತಿರುಪತಿ ತಿಮ್ಮಪ್ಪ. ತಿಮ್ಮಪ್ಪನ ವಾಣಿಕೆ ಅವ್ರಿಗೆ ವಾಣಿ ಶರೀರ ವಾಣಿ ಆಗ್ತದೆ. ಅಂದ್ರೆ ಅವ್ರ ಸೊಕ್ಕ ಮುರಿಯಾಕ ಇವೆಲ್ಲ ಯುದ್ಧದೊಳಗೆ ಅವನು ಅದು ಒಂದು ರೀತಿ ನಾವು ಆ ರೀತಿ ಕಲ್ಪನೆ ಮಾಡಿಕೊಳ್ಬಹುದು. ಪರಿವರ್ತನೆ ಆಗಕ್ಕೆ ಒಂದು ಕಾಯ್ದೆ ಒಂದು ಸಂದರ್ಭ ಅದು. ತಿರುವು ಜೀವನದಲ್ಲಿ ಬಹಳಷ್ಟು ಜನರಿಗತ್ತಲ್ಲ ನಮ್ಮಲ್ಲಿ ಮಹಾತ್ಮರು ಜೀವನದಲ್ಲಿ ಆಗತ್ತಲ್ಲೇ ಪಡೆದಂಥ ತಿರುವುಗಳೆಂದರೆ ಮಹಾತ್ಮರ. ಅದು ಈಗ ಉದಾಹರಣೆಗೆ ಬಸವಣ್ಣವ್ರ ಜೀವನದಲ್ಲಿ ಜನ್ವಾದ ಪ್ರಸಂಗ ಬರದೇ ಇದ್ರೆ ಅವ್ರು ಹೇಗತ್ತಲ್ಲ ಬಸವಣ್ಣವ್ರು ಆಗ್ತಿದ್ದಲ್ಲ, ಬೇರೆ ಧರ್ಮಕ್ಕೆ ಸಿಗುತ್ತಲ್ಲ, ವೀರಶೈವ ಧರ್ಮಕ್ಕೆ ಸೇರ್ತಿದ್ದಿಲ್ಲ. ವಾಲ್ಮೀಕಿ ಹೇಗತ್ತಲ್ಲ ಒಂದ್ ರೀತಿ ಆಗತ್ತಲ್ಲ ಕ್ರೌಂಚ ಪಕ್ಷಿಗಳ ಒಂದು ಹೇಗತ್ತಲ್ಲ ಶೋಕವನ್ನು ಆ ಕೇಳದೇ ಇದ್ರೆ ಹೇಗತ್ತಲ್ಲ ಒಂದ್ ರೀತಿ ಆಗತ್ತಲ್ಲ ವಾಲ್ಮೀಕಿ ಹೇಗತ್ತಲ್ಲ ಶ್ಲೋಕಗಳಿಂದ ಶೋಕ ಕಾವ್ಯವನ್ನು ಬರಿತಾನೆ ಇರಲಿಲ್ಲ. ಪರಿವರ್ತನೆ ಇದು ಜೀವನದಲ್ಲಿ ಬಹಳಷ್ಟು ಜನರಾಗುತ್ತೆ ಪರಿವರ್ತನೆ. ಹಾಗೆ ಕನಕದಾಸರ ಜೀವನದಲ್ಲೂ ಸಹಿತ ಇದು ಒಂದು ರೀತಿ ಆಗತ್ತಲ್ಲ ಅವ್ಯಕ್ತವಾದಂಥ ರೀತಿಯಲ್ಲಿ ಪರಿವರ್ತನೆ ಆಗಕ್ಕೆ ಕಾರಣೀಭೂತ ಆಯ್ತು ಅಂತ ನಾವು ಅನ್ಕೊಳ್ಬಹುದು. ಅದಕ್ಕೆ ಯುದ್ಧ ಒಂದಾಗತ್ತ ಸಂದರ್ಭ. ಅವಾಗ ಏನಾಗತ್ತಲ್ಲ ಹಾಗಾರೆ ಶಿರಡಿಗಳಾದಾಗ ಹಾಗಾರೆ ನಾನು ದಾಸನ ಆಗ್ತಾನೆ, ಹಾಗಾರೆ ನಿಂದು ನೀನೇನ್ ಮಾಡಕ್ಕ ದೇವರಿಗೆ ಕಂಡೀಷನ್ ಆಗ್ತಾನೆ ಅವನು ಕನಕದಾಸ. ಬಹುತೇಕವಾಗಿ ದೇವರಿಗೆ ಆಗತ್ತಲ್ಲ ಒಂದು ರೀತಿಯಾದಂಥ ಸವಾಲನ್ನು ಹಾಕಿ ಅವರ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆಗತ್ತಲ್ಲ ಭಕ್ತರಾದವರು ಬಹಳಷ್ಟು ವಿರಳ. ಆದ್ರೆ ಕನಕದಾಸರು ಏನ್ ಮಾಡಿದಾರೆ ಅಂದ್ರೆ ದೇವರ ಒಂದು ಆಗತ್ತಲ್ಲ ಜೊತೆಗೆ ಒಪ್ಪಂದ ಮಾಡಿಕೊಂಡಂತ ಒಬ್ಬ ಭಕ್ತ ಇವ. ಕೃಷ್ಣ ನೀನೇ ತಗರೆ ತಿಮ್ಮಪ್ಪ, ನೀನು ನನಗನ್ನು ಕರೆದಾಗೆಲ್ಲ ದರ್ಶನ ಕೊಡಬೇಕು. ನಾನು ಯಾವಾಗ ನಾ ಕೂಗ್ತಾ ಇದ್ದನೋ, ಯಾವಾಗ ನಾ ನಿನ್ನ ಸ್ಮರಣೆ ಮಾಡ್ತಾ ಇದ್ದನೋ, ಆ ಸ್ಮರಣೆ ಬಂದ ಸಂದರ್ಭದಲ್ಲಿ ಆಗತ್ತಲ್ಲ ನೀನು ನನಗೆ ದರ್ಶನ ಕೊಟ್ಟರೆ ನಾನು ನಿನ್ನ ದಾಸನ ಆಗ್ತಾನೆ ಅಂತ ಆಗತ್ತಲೇ ಹೇಳ್ತಾ ಇದ್ದಾರೆ. ಯುದ್ಧ ಭೂಮಿಯಲ್ಲಿ ಇವರು ಒಂದು ಇದಕ್ಕೆ ಕುಗ್ಗಿ ಮಲ್ಕೊಂಡಾಗ. ಹೌದು. ಅವಾಗ ಏನ್ ಮಾಡ್ತಾ ಹಾಗಾರೆ ಆಯ್ತು ಅಂತ ಕೇಳಿದ್ರೆ ಕೃಷ್ಣ ಅವನಿಗೆ ನೀನು ಕರೆದಾಗ ನಾನು ದರ್ಶನ ಕೊಡ್ತಾನೆ, ನೀನು ನನ್ನ ದಾಸನ ಆಗು ಅಂತ ಹೇಳ್ತಾನೆ. ಅಶೋಕ ಚಕ್ರವರ್ತಿ ಆಗಿದ್ದ ಪರಿವರ್ತನೆ ಇದೆ. ಹೌದು, ಕಳಿಂಗ ಯುದ್ಧದಲ್ಲಿ ಅವನು ಪರಿವರ್ತನೆ ಆಗಿದ್ದು. ಅಶೋಕ ಹೇಗತ್ತಗಾರೆ ಕಳಿಂಗ ಯುದ್ಧದಲ್ಲಿ ಆಗತ್ತಲ್ಲೇ ಸಾಗರೋಪಾದಿಯಲ್ಲಿ ಸೈನಿಕರು ಸತ್ತು ಹೋಗ್ತಾರ, ರಕ್ತದ ಒಂದು ಮಡು ಹೊರದು ಬರ್ತದೆ. ಅವಾಗೇನಾಗತ್ತಲ್ಲ ಅವನಿಗೆ ಆಗತ್ತಲ್ಲ ಪರಿವರ್ತನೆ ಆಗ್ಲಿಕ್ಕೆ ಆಗತ್ತಲ್ಲ ಅಶೋಕನಿಗೆ ಒಂದು ಸಂದರ್ಭ. ಹಾಗೆ ಬುದ್ಧಂದು ಹಾಗೆ ಜೀವನದಲ್ಲಿ ಆಗತ್ತಲ್ಲ 3 ದೃಶ್ಯಗಳನ್ನು ನೋಡದೇ ಇದ್ರೆ ಆ ಬುದ್ಧ ಪರಿವರ್ತನೆ ಬುದ್ಧನ ಆಗ್ತಿರ್ಲವ. ಹೀಗೆ ಬಹಳಷ್ಟು ಜನರ ಒಂದು ಮಹಾತ್ಮರ ಒಂದು ಇದರಲ್ಲಿ ಹೇಗಂತೆ ಅಂತಂದ್ರೆ
ಅವು ಪರಿವರ್ತನೆ ಆಗಲಿಕ್ಕೆ ತಲೆ ಕೆಲವು ತಿರುವುಗಳ ಜೀವನದಲ್ಲಿ ಘಟಿಸಿದ್ವು. ಆ ಕನಕದಾಸರ ಜೀವನದಲ್ಲೂ ಸಹಿತ ಯುದ್ಧ ಎನ್ನುವಂಥ ಒಂದು ಪ್ರಸಂಗದೆನಿಸಿದ್ದರಿಂದ ಅವರು ಹೇಗತ್ತಲ್ಲ ದಾಸರಾಗಲಿಕ್ಕೆ ಒಂದು ರೀತಿಯಾದಂತಹ ಪ್ರೇರಣೆ ಆಯಿತು. ಮುಂದೆ ಏನ್ ಮಾಡ್ತಾರೆ ಹಾಗಾದ್ರೆ ಕನಕದಾಸರು ಹಂಗಾರೆ ದಾಸತ್ವವನ್ನು ಸ್ವೀಕಾರ ಮಾಡಬೇಕಲ್ಲ. ಯಾಕಂದ್ರೆ ಒಬ್ಬ ಹೇಗತ್ತಲ್ಲ ಒಂದು ನಮ್ಮಲ್ಲಿ ಯಾರನ್ನ ಹಾಗಾದ್ರೆ ಇಲ್ಲ ದಾಸನ ಆಗ್ಬೇಕಲ್ಲ, ಅದಕ್ಕೆ ದೀಕ್ಷೆ ಕೊಡ್ಬೇಕಲ್ಲ. ಈಗ ಒಬ್ಬ ವ್ಯಕ್ತಿ ಆಗತ್ತಲ್ಲ ದೀಕ್ಷೆ ಕೊಟ್ಟು ಬಳಿಕ ಆಗತ್ತಲ್ಲ ಅವನಿಗೆ ಹೆಂಗ ನಮ್ಮ ಸ್ವಾಮಿಗಳಿಗೆ ಆಗತ್ತಲ್ಲ ಒಂದ್ ರೀತಿಯ ದೀಕ್ಷೆ ಕೊಡ್ತೇವೆ ನಾವು. ದೀಕ್ಷೆ ಕೊಟ್ಟು ಬಳಿಕ ಅವನು ಪೂರ್ವಾಶ್ರಮದ ಒಂದೇಗತ್ತಾರೆ ಎಲ್ಲ ಒಂದೇಗತ್ತಾರೆ ವಿಚಾರಗಳು ಹೋಗ್ಬಿಡ್ತದ್ದೋ ಅವಾಗ ಅವರು ಸ್ವಾಮಿಗಳಾಗ್ತಿದ್ದಾರೆ. ಹಾಗೆ ಕನಕದಾಸನ ಒಬ್ಬ ರಾಜ ಇದ್ದ, ಇದು ಇದ್ದ, ಅವ್ರಿಗಿನ್ನೂ ಸೊಕ್ಕಿತ್ತು, ಅವೆಲ್ಲ ಹೋಯ್ತು. ಅವನಲ್ಲಿ ಪರಿವರ್ತನೆ ಆಗ್ಬೇಕಲ್ಲ. ಒಂದು ಆ ದೀಕ್ಷೆ ಕೊಡೋದು ಅಂದ್ರೆ ಏನರ್ಥ, ಒಂದು ವ್ಯವಸ್ಥೆ ಅಡಿಯಲ್ಲಿ ಒಂದು ಸರಿಯಾದಂಥ ಒಂದು ಮಾರ್ಗದಲ್ಲಿ ಒಂದು ಸಂಸ್ಕಾರದ ಅಡಿಯಲ್ಲಿ ನಡಿಬೇಕು ಅನ್ನೋದೇಗತ್ತಲ್ಲ ಒಂದು ವ್ಯವಸ್ಥೆ ಅವರು ಸಂಸ್ಕಾರ ಕೊಡ್ತಾ ಇದ್ದಾರೆ. ಆ ರೀತಿಯಾದ ದೀಕ್ಷೆಯನ್ನು ಪಡಿಬೇಕು ಅನ್ನೋ ಒಂದು ಅವನಿಗೆ ಭಾವನೆ ಬರ್ತದೆ. ಯಾರು ಕನಕದಾಸರಿಗೆ. ಕನಕದಾಸರು ದೀಕ್ಷೆ ಕೊಟ್ಟವ್ರು ಯಾರು ಸರ್? ಕನಕದಾಸರಿಗೆ ಮಾಡಿದ್ರಂದ್ರೆ ಇವರು ಒಳ್ಳೆಯ ಒಂದು ಗುರುವಿನ ಹಗರ ಮೂಲಕವಾಗಿ ನಾ ದೀಕ್ಷೆಯನ್ನು ಪಡಿಬೇಕು ಅನ್ನೋ ಹಂಬಲ ಇದ್ದೇ ಇತ್ತು. ಅದ್ರ ಜೊತೆಗೆ ಈ ಬಹುತೇಕವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹುತೇಕವಾಗಿ ಅದು ದಾಸ ವರಣ್ಯರ ಒಂದು ಬೀಡು. ಬಹುತೇಕ ದಾಸರು ಅಲ್ಲೇ ಇದ್ರು. ಬಹುತೇಕ ಆಗತ್ತಲ್ಲ ಪುರಂದರದಾಸ ಆಗಲಿ, ಕನಕದಾಸ ಆಗಲಿ, ವಿಜಯ ವಿಠಲ ದಾಸ, ಶ್ರೀಪಾದ ದಾಸರು ಬಹುತೇಕವಾಗಿ ಮದ್ದು ಮತದ ಕೇಂದ್ರ ಅದು ದಾಸರು. ಅಲ್ಲಿ ಇವ್ರು ಹೋಗಿ ಆಗತ್ತಲ್ಲ ಕನಕದಾಸರು ಹೋಗಿ ಎಲ್ಲಿ ವ್ಯಾಸರಾಯರಿಂದ ಆಗತ್ತಲ್ಲ ದೀಕ್ಷೆ ಪಡಿಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆ ಅದರ ಒಂದು ನೀವು ದ್ಯೂತಕವಾಗಿ ಕನಕದಾಸರು ಅಲ್ಲಿ ವ್ಯಾಸರಾಯರಿಂದ ಏನು ಮಾಡ್ತಾರೆ ಅಂದರೆ ದೀಕ್ಷೆ ಪಡಲಿಕ್ಕೆ ದೀಕ್ಷೆ ಪಡೀತಿದ್ದಾರೆ. ಯಾಕಂತ ಅಲ್ಲಿ ಸಹಿತ ವ್ಯಾಸರಾಯರಿಗೆ ಧರ್ಮ ಸಂಕಟ. ಅಲ್ಲಿಂದ 2 ಕೂಟಗಳಿದ್ದು, ಒಂದು ವ್ಯಾಸಕೂಟ, ಇನ್ನೊಂದು ದಾಸಕೂಟ ಅಂತ ಬರ್ತದೆ. ದಾಸಕೂಟದಲ್ಲಿ ಅಂತಂದ್ರೆ ವ್ಯಾಸಕೂಟ ಅಂತಂದ್ರೆ ಇವು ಜಾತಿವಾದೊಳಗೆ ಬರ್ತದೆ. ಅಂದ್ರೆ ವ್ಯವಸ್ಥೆ ಮೇಲ್ವರ್ಗದ ಜನರಿಗೆ ಮಾತ್ರ ಸೀಮಿತ ಒಂದು ವ್ಯಾಸಕೂಟ. ದಾಸಕೂಟ ಅಂದ್ರೆ ಎಲ್ಲಾ ಜಾತಿಗಳ ಎಲ್ಲಾ ಕೂಡಿಕೊಂಡು ಎಲ್ಲ ಯಾವ ಜಾತಿ ಮತ ಇದು ಇರ್ಲಿಲ್ಲ, ಅಷ್ಟು ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ಹೆಂಗ್ ಬಸವಣ್ಣವರು ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ಮಂಟಪದಲ್ಲಿ ಜಾತಿ ಇರ್ಲಿಲ್ಲ, ಅಲ್ಲಿ ಸಮಾಜದ ಎಲ್ಲಾ ಜನರಿಗೆ ಮುಕ್ತವಂತ ಅವಕಾಶ ಕಲ್ಪಿಸಿಕೊಟ್ರು. ಮಂಟಪದಲ್ಲಿ ಮಾತ್ರ. ಹೌದು, ಅನುಭವ ಮಂಟಪದಲ್ಲಿ ಎಲ್ಲ ಒಂದಾಗತ್ತಲ್ಲ ಅನುಭವ ಮಂಟಪ ಸ್ಥಾಪನೆ ಆದ ಬಳಿಕ ಅಲ್ಲಿ ಎಲ್ಲಾ ವರ್ಗದ ಜನರಿಗೆ ಮುಕ್ತವಾದಂತ ಅವಕಾಶವನ್ನ ಕಲ್ಪಿಸಿಕೊಟ್ರೆ ಬಸವಣ್ಣ. ಹಾಗೆ ಇಲ್ಲಿ ವ್ಯಾಸಕೂಟದಲ್ಲಿ ಅವ್ರು ಸಾಧನೆ ಮಾಡೋ ಸಲುವಾಗಿ ಅವ್ರು ಇದು ಸಲುವಾಗಿ ಯಾವುದೇ ಜಾತಿ ಮತವನ್ನು ತೆಗೆದುಕೊಳ್ಳಾರದೆ ಮುಕ್ತವಾದಂತ ಅವಕಾಶವನ್ನ ಇವರು ದಾಸಕೂಟದಲ್ಲಿ ಪಡ್ಕೊಳ್ತಾರೆ. ಯಾರು ಕನಕದಾಸರು. ಅವಾಗ ಅನಿವಾರ್ಯವಾಗಿ ಧರ್ಮ ಸಂಕಟದ ಒಂದು ಸಂಕಟದಲ್ಲಿಯೂ ಸಹಿತ ವ್ಯಾಸರಾಯರು ಕನಕದಾಸರ ಭಕ್ತಿ ಎಂಥದ್ದು, ಅವರ ಸೂಕ್ಷ್ಮತೆ ಎಂಥದ್ದು, ಅವರ ಒಂದು ಭಕ್ತಿಯ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಸೂಕ್ಷ್ಮಗ್ರಾಹಿಯಾದಂಥ ವ್ಯಾಸರಿಗೆ ಮಾತ್ರ ಗೊತ್ತಿತ್ತು. ವ್ಯಾಸರಾಯರಿಗತ್ತಲ್ಲೇ ಒಂದು ಮೇಲ್ವರ್ಗ ಅವರ ವರ್ಗದ ಒಂದು ಜನರನ್ನು ವಿರೋಧದ ನಡುವೆ ಸಹಿತ ಕನಕದಾಸರಿಗೆ ದೀಕ್ಷೆಯನ್ನು ಕೊಟ್ಟರು. ಅವ ಕನಕಪ್ಪ ಹೋಗಿ ವ್ಯಾಸರಾಯರು ಕೊಟ್ಟಿದ್ದು ದೀಕ್ಷೆ ಕನಕದಾಸರ. ಅವಾಗ ಏನಾಗತ್ತಲ್ಲ ಇವರು ಕನಕ ದಾಸರಾಗ್ತದೆ. ಯಾಕಂದ್ರೆ ಬಹಳಷ್ಟು ಮಂದಿ ದಾಸರಾಗವ್ರು ಹೇಗತ್ತಲ್ಲೇ ಹೆಂಡತಿಗೆ ದಾಸರಾದವ್ರು ಭಾಳ ಮಂದಿ, ಅಧಿಕಾರಕ್ಕೆ ದಾಸರಾದವ್ರು ಭಾಳ ಮಂದಿ. ಆದರೆ ದೇವರಿಗೆ ದಾಸರಾಗರು ಆಗ್ತಾನೆ ಅಂದ್ರೆ ಭಾಳ ಮಂದಿ ಕಡಿಮೆ. ಅಂಥವ್ರು ಹೇಗತ್ತಲ್ಲೇ ಕನಕ ದಾಸ ಸಮಾಜಕ್ಕೆ ಇವ್ರಲಿಂದ ಒಂದು ಕೊಡುಗೆ. ಸರಿ, ಇವರು ದಾಸರಾದ ಮೇಲೆ ಪ್ರಪ್ರಥಮವಾಗಿ ಕನಕ, ಈಗ ಅವರು ತಿಮ್ಮಪ್ಪ ಅಂತ ಇದ್ರು, ತಿಮ್ಮಪ್ಪ ಆದ್ಮೇಲೆ ಕನಕ ಆದ್ರು, ಕನಕ ಆದ್ಮೇಲೆ ಇವರು ಎಲ್ಲ ಒಂದು ಅಹಂ ಎಲ್ಲ ಮುಗಿದ್ಮೇಲೆ ಇವರು ಕನಕದಾಸರಾದ್ರು. ಕನಕದಾಸರ ಆದ್ಮೇಲೆ ನೆಕ್ಸ್ಟ್ ಸಾರ್ವಜನಿಕರಿಗೆ ಇವ್ರಿಗೆ ಏನೇನು ಹೇಳ್ಕೊಂತ ಹೋದ್ರು, ಇವರ ಇಲ್ಲಿ ಪರಿವರ್ತನೆ ಏನಾಯ್ತು? ಕನಕದಾಸರು ಹೇಗತ್ತಲ್ಲ ಪ್ರಮುಖವಾಗಿ ಇರೀ ದಾಸನಾಗಿ ನಾನು ಭಕ್ತಿಯ ಮೂಲಕವಾಗಿ ನಾನು ವೈಯಕ್ತಿಕವಾಗಿ ಆಗತ್ತಲ್ಲ ಮುಕ್ತಿ ಹೊಂದಬೇಕು ಅನ್ನೋದು ಒಂದಾಗತ್ತಲ್ಲ ವೈಯಕ್ತಿಕವಾದಂಥ ಸ್ವಾರ್ಥ ಇರಲಿಲ್ಲ. ಅವ್ರಿಗೆ ಪ್ರಮುಖವಾಗಿ ಏನಾಗುತ್ತಲ್ಲ ಉದ್ದೇಶ ಏನಂತಂದರೆ ಸಮಾಜ ಸುಧಾರಣೆ ಆಗಬೇಕು, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಸಮಾಜದಲ್ಲಿ ಆಗತ್ತಲ್ಲ ಸಮಾನತೆ ಬರಬೇಕು, ಸಮಾಜದಲ್ಲಿ ಆಗತ್ತಲ್ಲ ಸಾಮರಸ್ಯ ಬರಬೇಕು, ಸಮಾಜದ ನಿರ್ಮಾಣ ಆಗಬೇಕು, ಜಾತಿ ಮತ ಪಂಥ ಎಲ್ಲ ಹೋಗಬೇಕು ಅನ್ನೋ ಉದ್ದೇಶದಿಂದ ಆಗತ್ತಲ್ಲೇ ನಮ್ಮಲ್ಲಿ ಬಹಳಷ್ಟು ಆಗತ್ತಲ್ಲೇ ಸಾಹಿತಿಗಳು ಮೊದಲಿಂದ ಪ್ರಯತ್ನ ಮಾಡ್ತಾನೆ ಬಂದರು. ಅಂತಹ ಒಬ್ಬ ಪಂಕ್ತಿಯಲ್ಲಿ ಕನಕದಾಸರು ಸಹಿತ ಒಬ್ಬೊಬ್ಬರು. ಬಸವಣ್ಣವರು ಅದನ್ನು ಮಾಡಿದರು, ಸರ್ವಜ್ಞನು ಮಾಡಿದ,
ಎಲ್ಲ ಜಯ ಅವನೇಗತ್ತಲ್ಲ ಹೇಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕನಕದಾಸರು ಏನು ಮಾಡಿದ್ರೆ ಹಾಗಾದ್ರೆ ನಮ್ಮಲ್ಲಿ ಆ ಸಂದರ್ಭದಲ್ಲಿ ಜಾತಿಯ ಬೇರುಗಳು ಬಹಳಷ್ಟು ಆಗತ್ತಲ್ಲ ಆಳವಾಗಿ ಬೇರಿರುದ್ದು. ಅದನ್ನು ಅಷ್ಟು ಸುಲಭವಾಗಿ ಆಗತ್ತಲ್ಲ ಅದನ್ನು ಬೇರನ್ನು ಸಡಿಲಿಸುವಂಥ ಸಡಿಲಿಸುವಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಇವರು ಏನು ಮಾಡಿದ್ರೆ ಹಾಗಾದ್ರೆ ಕನಕದಾಸರು ಒಂದು ರೀತಿ ಆಗತ್ತಲ್ಲೇ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದ್ದುಕೊಂಡರೆ ಅದಕ್ಕೆ ಆಗತ್ತಲ್ಲ ವಿರೋಧವನ್ನು ಆಗತ್ತ ಮೌನ ಕ್ರಾಂತಿಗೆ ಆಗತ್ತಲ್ಲೇ ಕಾರಣೀಭೂತರಾದವರು. ಎದರ ಮೂಲಕವಾಗಿ ತಮ್ಮ ಕೀರ್ತನೆಗಳು ಬರೀತಾರೆ, ಕೀರ್ತನೆಗಳು ಅಂತ ಹೇಳ್ತಾರೆ. ಸ್ವಇಚ್ಛೆಯಿಂದ ಎಲ್ಲ ಕೀರ್ತಿಗಳು. ಇವರು ಕನಕದಾಸರು ಏನ್ ಮಾಡಿದ್ರೆ ಅಂದ್ರೆ ಇನ್ನೊಂದು ಏನಾಗತ್ತೆ ಅಂದ್ರೆ ಕನಕದಾಸರು ಇವರು ಬರೀ ಒಂದು ಮಠದಾಗ ಹೋಗಿ ಅಥವಾ ಒಂದು ಗುಡಿಯಾಗ ಹೋಗಿ ಕುಂತು ನಿಂತಂತ ವ್ಯಕ್ತಿಗಳು ಅಲ್ಲಿ ಇವರು ಲೋಕ ಸಂಚಾರಿಗಳು. ಈ ದೊಡ್ಡ ದೊಡ್ಡ ಮಠ ಕುಂತ್ಕೊಂಡು ಪೀಠಾಧ್ಯಕ್ಷರಾಗಿ ಇವ್ರಿಗತ್ತಲ್ಲೇ ಜಂಗಮರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತ ಒಂದು ಮಾತು ಬರ್ತದೆ. ಸ್ಥಾವರ ಅಂದ್ರೆ ಅಲ್ಲೇ ಇರ್ತದೆ. ಇವರು ಜಂಗಮರು ಅಂದ್ರೆ ಚಲಿಸೋರು. ಇವರು ಯಾವಾಗ ಒಂದ್ ಕಡೆ ನಿಲ್ಲೋರು ಅಲ್ಲಿ ಇವರೆಲ್ಲಾ ಕಡೆಗೆ ದೇಶ ಸಂಚಾರಿಯಾಗಿ ಸಮಾಜದ ಜನರ ಒಂದು ಮಧ್ಯದಲ್ಲಿರುವಂತ ವ್ಯಕ್ತಿ ಇವನು. ಹೋಗಿ ಒಂದ್ ಕಡೆ ಕುತ್ಕೊಂಡು ಒಂದ್ ರೀತಿ ಸಾಧನೆ ಮಾಡ್ಬೇಕಂತ ವ್ಯಕ್ತಿ ಅಲ್ಲ, ಜನರ ಮಧ್ಯದಲ್ಲಿ ಇದ್ದುಕೊಂಡೇ ಸಾಧನೆ ಏನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ. ಆದ್ರೆ ಅವ್ರ ಕಲ್ಪನೆ ಇರಲಿಲ್ಲ, ಅದ್ರ ಬಗ್ಗೆ ನಾ ಸಾಧನೆ ಮಾಡ್ಬೇಕನ್ನೋ ಕಲ್ಪನೆ ಇರಲಿಲ್ಲ. ನಾವು ಆ ರೀತಿಯಾಗಿ ನಾವು ಹೇಳ್ತಿದ್ವು ಅಷ್ಟ ಹೊರತು ಅವ್ರಿಗೆ ಯಾವುದೇ ರೀತಿಯ ನಾ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಪರಿಕಲ್ಪನೆಯೂ ಸಹಿತ ಯಾವ ಮಹಾತ್ಮರಿಗಿರಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಹಾಗಾರೆ ಆಗತ್ತಲ್ಲೇ ಆ ಸಮಾಜವನ್ನು ಸುಧಾರಣೆ ಮಾಡಬೇಕನ್ನೋ ಪ್ರಮುಖವಾದಂಥ ಉದ್ದೇಶ ಇತ್ತು. ಅದು ಸಲುವಾಗಿ ಹಲವಾರು ಕೀರ್ತನೆಗಳನ್ನು ಬರೀತಾರೆ ಅವರು. ಜಾತಿಯಿಂದ ಅಲ್ಲ ಸಮಾಜಕ್ಕೆ, ಹೌದು, ಮಾನವ ಧರ್ಮ ಸಂಬಂಧ. ಹೌದು, ಅದಕ್ಕೆ ಹೇಳ್ತಾರೆ ಅವರೊಂದು ಇದರ ತಮ್ಮ ಕೀರ್ತನೆ ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ತಾನೆ ಅವನು. ಹುಟ್ಟದ ಯೋನಿಗಳೆಲ್ಲ ಮೆಟ್ಟದ ಭೂಮಿಗಳೆಲ್ಲ ಅಂದ್ರೆ ಹೇಳ್ತಲ್ಲೇ ಹುಟ್ಟದ ಯೋನಿಗಳೆಲ್ಲ ಮೆಟ್ಟದ ಭೂಮಿಗಳೆಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಇಲ್ಲೇ ಹುಟ್ಟೋದು, ಅದೇ ಮಾರ್ಗವಾಗಿ ಬರ್ತವೆ ಪ್ರತಿಯೊಬ್ರು. ಆದ್ರೂ ಸಹಿತ ನಮಗೆ ಐತಲ್ಲ ಅದು ಜಾತಿ, ಇದು ಶ್ರೇಷ್ಠ ಇದು ಕನಿಷ್ಠ, ಅದು ಹೋಗ್ಬೇಕು. ಸಮಾಜದಲ್ಲಿ ಆಗತ್ತಲ್ಲೇ ಜಾತಿ ನಾವು ಮಾಡಿಕೊಂಡಿದ್ದೆ ಹೊರತು ಅದು ನಾವೇ ಆಗತ್ತೆ ಹಾಗಾದ್ರೆ ಬರುವಂತ ಸಂದರ್ಭದಲ್ಲಿ ಅದು ಮಾಡ್ಕೊಂಡು ಬಂದಿಲ್ಲ. ಅದನ್ನ ನಾವು ಮಾಡಿಕೊಂಡಂತ ವ್ಯವಸ್ಥೆ, ಅದು ಹುಟ್ಟಿದ ಮೇಲೆ ಮಾಡ್ಕೊಂಡಂತ. ಹೌದೌದು. ಅದಕ್ಕೆ ಕುವೆಂಪುರು ಒಂದು ಮಾತು ಹೇಳ್ತಾರ, ಮನುಷ್ಯ ಹುಟ್ಟುವ ಸಂದರ್ಭದಲ್ಲಿ ವಿಶ್ವಮಾನ ಹುಡ್ತಾನಂತಾರೆ. ವಿಶ್ವಮಾನವ ಬೆಳೀತಾ ಆಗತ್ತಲ್ಲ ಕುಬ್ಜನ ಆಗ್ತಾ ಇದ್ದಾನಂತಾನೆ. ಅದಕ್ಕೆ ಇವ್ರಿಗತ್ತಲ್ಲೇ ಸಮಾಜಮುಖಿಯಾದಂಥ ಒಂದು ಕೀರ್ತನೆಗಳಿಗತ್ತಲ್ಲ ಹೋಗಿ ಸಾಮಾನ್ಯವಾಗಿ ಅಂತ ದಿನನಿತ್ಯ ಆಗತ್ತಲ್ಲ ಗೋಪಾಳ ಬುಟ್ಟಿ ಹಿಡ್ಕೊಂಡು ದಿನನಿತ್ಯ ಆಗತ್ತಲ್ಲ ಭಿಕ್ಷಕ್ಕೆ ಹೋಗ್ತಾ ಇದ್ದು. ಎಲ್ಲಿಂದ ಪ್ರಾರಂಭ ಮಾಡಿದ್ರು ಸರ್ ಅವರು? ಯಾರು ಅವ್ರ ಅಲ್ಲ, ಇವ್ರು ದಾಸರಾದ ಬಳಿಕ ಅದು ಪ್ರಾರಂಭ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಆಗತ್ತಲ್ಲ ದಾಸ ಸನ್ನಿಹಿತ ಸ್ವೀಕಾರ ಮಾಡಿದ ಬಳಿಕ ಕೆಲವು ನಿಯಮಗಳು ಇರ್ತಾವೆ. ಆ ನಿಯಮಗಳ ಅಡಿಯಲ್ಲಿ ಇರ್ತಲ್ಲ ಕೆಲವು ಇರ್ತಲ್ಲ ಪಾಲಿಸ್ಬೇಕಾಗ್ತದೆ ಅವರು. ಈ ಹೆಂಗ್ ನಾವು ಸ್ವಾಮಿಗಳು ದೀಕ್ಷೆ ಕೊಟ್ಟ ಬಳಿಕ ಕೆಲವು ರಿಸ್ಟ್ರಿಕ್ಷನ್ ಅನ್ನೋದಕ್ಕಂತ ಒಂದು ವ್ಯವಸ್ಥೆ ಅಂದ್ರೆ ಸಂಸ್ಕಾರ. ಅದು ರಿಸ್ಟ್ರಿಕ್ಷನ್ ಅನ್ನೋದಕ್ಕೆ ಸಂಸ್ಕಾರ. ಆ ಸಂಸ್ಕಾರದ ಅಡಿಯಲ್ಲಿ ಹೋಗ್ಬೇಕಾಗ್ತದೆ. ಅಂದಾಗೆ ಆಗತ್ತಲ್ಲ ಇವ್ರ ಸಂಸ್ಕಾರದ ಅಡಿಯಲ್ಲಿ ಹೋದ್ರೆ ಸಮಾಜನ ಸಂಸ್ಕರಿಸ್ತದೆ. ಇಲ್ಲದೆ ಇದ್ರೆ ಇವರ ಅಡ್ಡದಾರಿಯಲ್ಲಿ ಹೋದರೆ ಸಮಾಜ ಬದಲಾವಣೆ ಆಗೋದಲ್ಲ. ಆ ಒಂದು ಉದ್ದೇಶ ಇತ್ತು ಅದಕ್ಕೆ. ಅದು ಸಲುವಾಗಿ ಆಗುತ್ತಲ್ಲ. ಇವರಾದ್ರೂ ಎಲ್ಲಿ ಭೇಟಿ ಕೊಟ್ಟರು ಇವರು ಈ ಧರ್ಮ ಅಂತ ಹೋಗಿಲ್ಲ. ಮಾನವ ಧರ್ಮಕ್ಕಾಗಿ ಇವರೆಲ್ಲ ಮಾನವ ಧರ್ಮ ಸಲುವಾಗಿ ಹೊರಡದರು. ಅದೇನು ವೈಯಕ್ತಿಕವಾದಂತ ಆಗತ್ತಲ್ಲ ಈ ಧರ್ಮನ ಇವ್ರು ಧರ್ಮ ಪ್ರಚಾರ ಮಾಡ್ಬೇಕಂತ ಹೋದಂಥ ವ್ಯಕ್ತಿಗಳಲ್ಲ. ಇದೇ ಧರ್ಮವನ್ನು ವೈಭವೀಕರಿಸ್ಬೇಕಂತ ಹೋದವರಲ್ಲ. ಅದಕ್ಕೆ ಅವರೆಲ್ಲರೂ ಅವರು ಬಹುತೇಕವಾಗಿ ಸಂದೇಶಗಳಾಗತ್ತಲ್ಲೇ ಕೀರ್ತನೆಗಳು ಏನಾಗತ್ತಲ್ಲೇ ಸಮಾಜದಲ್ಲಿರುವಂತಹ ಅಸಮಾನತೆ, ಒಂದು ರೀತಿಯಾದಂತಹ ಅಜ್ಞಾನ, ಅಂಧಕಾರ, ಆಮೇಲೆ ಬೌದ್ಧಿಕವಾದಂತಹ ದಿವಾಳಿತನ, ಡಾಂಬಿಕತೆ, ಸೋಗಲಾಡಿತನ, ಮೂಢನಂಬಿಕೆ ಇವೆಲ್ಲವುಗಳನ್ನೇಗತ್ತಲ್ಲ ಹೋಗಲಾಡಿಸಬೇಕು ಅನ್ನೋದೇಗತ್ತಲ್ಲ ಅವರ ಕೀರ್ತನೆಗಳ ಬಹುತೇಕವಾಗಿ ಅವರ ಎಲ್ಲ ಕಾವ್ಯಗಳ ಒಂದು ಪ್ರಮುಖವಾದಂಥ ಒಂದೇಗತ್ತಲ್ಲ ಉದ್ದೇಶ ಆಗಿತ್ತು. ಅದಕ್ಕೆ ಕೀರ್ತನೆಗಳಂಕಿ ಭಾಳಷ್ಟು ನಮಗತ್ತಲ್ಲೇ ಸಮಾಜದಲ್ಲಿಗತ್ತಲ್ಲೇ ಬದಲಾವಣೆ ಮಾಡ್ಲಿಕ್ಕೆ ಕಾರಣಗಳಾದವು. ಯಾಕಂದ್ರೆ ಅವನು ಏನ್ ಮಾಡ್ತಾ ಇದ್ದಾರೆ ಕನಕದಾಸರು ಇವರು ಇನ್ನೊಂದು ಏನಾಗತ್ತೆ, ಇವರು ದಾಸರು ಇವರು ಯಾವುದೋ ತಿಳಿಲಾರದೇ ಇರುವಂತಹ ಭಾಷೆಯಲ್ಲಿ ಸಮಾಜಕ್ಕೆ ಬೋಧನೆ ಮಾಡಲಿಲ್ಲ. ಇನ್ನೊಂದು ಮುಖ್ಯ ಯಾವುದೇ ಒಂದು ಸಂದೇಶ ಜನರ ಮನೆ ಮತ್ತು ಮನವನ್ನು ಮುಟ್ಟಬೇಕಂದ್ರೆ ನಾವು ಬಳಸುವಂತಹ ಭಾಷೆಯನ್ನು ಸಹಿತ ಬಹಳ ಇಂಪಾರ್ಟೆಂಟ್.
ಇಲ್ಲಿ ಬಸವಣ್ಣವರು ಸಹಿತ ಏನ್ ಮಾಡಿದ್ರು ಅಂದ್ರೆ ಕನಕ ಅವಾಗ ಸಂಸ್ಕೃತ ಪ್ರಭಾವ ನಮ್ಮಲ್ಲಿ ಇತ್ತು. ಹೌದು, ಇವ್ರು ಸಂಸ್ಕೃತದಲ್ಲಿ ಬೋಧಿಸಿ ಯಾರು ಜನರಿಗೆ ಹೇಳ್ಬಿಡ್ತಿರ್ತಾರೆ ದೇವನಾಗಲಿಪಿ ಅಂತ. ಹಾ ಅದು ಅಲ್ಲ, ಅದು ಬೇರೆ ಮತ್ತೊಂದು ಇದು ಬರ್ತದೆ. ಅದರಲ್ಲಿ ಅದನ್ನ ಸಂಸ್ಕೃತದಲ್ಲಿ ಬೋಧನೆ ಮಾಡಿದ್ರೆ ಯಾರಿಗೆ ಮುಟ್ತಿತ್ತು ಜನರಿಗೆ? ಯಾವುದೇ ಒಂದು ಏಕತ್ರ ಸಂದೇಶ ಸಮಾಜಕ್ಕೆ ಮುಟ್ಟಬೇಕಾದ್ರೆ ಅತ್ಯಂತ ಸರಳವಾದ ಜನಭಾಷೆಯಲ್ಲಿ ಆಗತ್ತಲ್ಲೇ ಆ ಸಂದೇಶವನ್ನೆಗತ್ತಲ್ಲೇ ಜನರಿಗೆ ಬೋಧಿಸಿದ್ರೆ ಮಾತ್ರ ಅದು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹಿಂದಿನ ಕಾಲದಲ್ಲಿ ಸರಿ ಇಲ್ಲ, ಸಂಸ್ಕೃತ ಹೊರಡಿದ್ರೆ ಕೇವಲ ಮಾತ್ರ ಯಾವ ಧರ್ಮಕ್ಕೆ ಹೋಗ್ಬೇಕು ಆ ಧರ್ಮಕ್ಕಷ್ಟ ಅರ್ಥಕ್ಕೆ. ಹೌದು, ಅದನ್ನ ಹೇಳ್ತೇವೆ ನಾವು. ಈ ಸಂಸ್ಕೃತ ದೇವಭಾಷೆ ಅಂತ ಹೇಳ್ತೀವಿ. ಹೌದು, ದೇವಭಾಷೆ ಅದರ ಹೇಳ್ತಾನೆ ಅವನು. ದೇವಭಾಷೆ ಅಂತಲ್ಲ, ಅದನ್ನ ಯಾರು ಮಾತಾಡ್ಬೇಕಾದ್ರೆ ಅಲ್ಲಿ ಭೂಲೋಕದಲ್ಲಿ ಅದು ಸುರಲೋಕದಲ್ಲಿರುವಂತ ಒಂದಿಗತ್ತಲ್ಲ ಭಾಷೆ ಅಂತ ದೇವನಾಗಲಿಪಿ. ಹಾ, ದೇವಭಾಷೆ ಹೇಳ್ತಾನೆ ನಾವು. ಹಂಗಾರೆ ಇಲ್ಲಿ ಯಾರು ಮಾತಾಡ್ಬೇಕು? ಭೂಲೋಕದಲ್ಲಿ ಭೂಸುರರು ಮಾತ್ರ ಮಾತಾಡ್ಬೇಕು. ಒಂದು ರಿಸ್ಟ್ರಿಕ್ಷನ್ ತಂದ್ರೆ ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ ತರೋದ್ರಿಂದ ಏನಾಗದು ಗೊತ್ತನು? ಯಾವುದೇ ಒಂದು ವ್ಯವಸ್ಥೆಗೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ಅದು ಬೆಳವಣಿಗೆ ಆಗೋದಿಲ್ಲ. ಹಾಗೆ ಯಾವುದೇ ಒಂದೇಗತ್ತಲ್ಲ ಭಾಷೆಗೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ಭಾಷೆ ಬೆಳೆಯೋದಿಲ್ಲ. ಈಗ ನೀವು ಹಿಂಗ ಕಲೀರಿ ಇದನ್ನ ಕಲಿ ಅಂತಲ್ಲ, ಯಾವುದೇ ಭಾಷೆ ಏನಾಗತ್ತೆ ನಾವು ಮುಕ್ತವಾಗಿ ಬಿಡ್ಬೇಕು ಅಂದ್ರೆ ತನ್ನ ಸ್ಥಾನ ಏನಾಗತ್ತದು ಹರಡುತ್ತದೆ. ಅದಕ್ಕೆ ಇವರು ಭಾಷೆ ಏನು ಮಾಡಿದ್ರಲ್ಲ, ಜನಸಾಮಾನ್ಯರ ಭಾಷೆಯಲ್ಲಿ ಬೋಧನೆ ಮಾಡಿದರು. ಈಗ ನೋಡ ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ಅಂತ ಹೇಳಿದರು. ಯಾವ ಜಾತಿ ಬರಲಿ. ಆಮೇಲೆ ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವೇ ಆತಕ್ಕೆ. ಈಗ ನಾವು ಏನ್ ಮಾಡ್ತೇವೆ, ಬಹಳಷ್ಟು ಜನ ಇರುತ್ತಲ್ಲೇ ತೀರ್ಥ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಪವಿತ್ರವಾದಂತ ಇದು ತೀರ್ಥ ತಗೊಂಡ್ರ ನಾವು ಪಾವನ ಆಗ್ತೇವೆ ಅಂತ ತಿಳ್ಕೊಂತಾರೆ. ಅದು ಅದಲ್ಲ. ಸತ್ಯವಂತರಿಗತ್ತಲ್ಲ ಸಂಘ, ಒಳ್ಳೆ ಜನರ ಸಹವಾಸ ಮಾಡೋದ್ರ ಮೂಲಕವಾಗಿ ನೀನಾಗತ್ತ ಜೀವನ ಪಾವನ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಹೇಳಿದ್ರು ಸತ್ಯವಂತರ ಹೇಳಿದ್ರು ಅವರು. ಇಂತಹ ಹಲವಾರು ಆಗತ್ತಲ್ಲೇ ಕನಕದಾಸರಿಗತ್ತಲ್ಲೇ ಸಮಾಜಮುಖಿವಾದಂಥ ಒಂದು ಚಿಂತನೆ ಮಾಡಿದರು. ಅದ್ರ ಜೊತೆಗೆ ಅವರು ಆತ್ಮಾವಲೋಕನ ಮಾಡಿಕೊಳ್ತಾ ಇದ್ರು ಅವರು ಕನಕದಾಸರು. ಸೋದಿಸನ್ನ ಮನದ ಕಲುಷ ಬೋಧಿಸಯ್ಯ ಜ್ಞಾನವನೆಗೆ ಅಂತ ಹೇಳಿದರು. ನನ್ನ ಮನಸ್ಸಿನಲ್ಲಿಗತ್ತಲ್ಲ ಅರಿಸಡ್ವರ್ಗಳದಾವು, ನನ್ನಲ್ಲಿರುವಂಥ ಕಲುಷ ಇದೆ, ಶೋಧಿಸು. ನೀನು ಯಾರಿಗೆ ಕೇಳ್ಕೊತ? ಕೃಷ್ಣನ ದೇವರಲ್ಲಿ ಕೇಳ್ಕೊಳ್ತಾರ ಅವರು ಭಕ್ತ ಕನಕದಾಸರು. ಸೋದಿಸನ್ನ ಮನದ ಕಲುಷ ಬೋಧಿಸಯ್ಯ ಜ್ಞಾನವೇನೆಗೆ. ನಾ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ನೀನೇ ಬೋಧಿಸಬೇಕು ಅಂತ ಗೊತ್ತಲ್ಲೇ ಆ ಕೃಷ್ಣ ಕೇಳ್ಕೊಳ್ತಿದ್ದಾರೆ ಅವರು. ಇಂಥ ಹಲವಾರು ಆಗತ್ತಲ್ಲ ಕೀರ್ತನೆಗಳು ನಮಗೆ ಆಗತ್ತಲ್ಲೇ ಸಿಗ್ತಾ ಇದ್ದವು. ಅದ್ರ ಜೊತೆಗೆ ಆಗತ್ತಲ್ಲ ಕೀರ್ತನೆಗಳು ಒಂದು ಈ ಅನೇಕ ಕೀರ್ತನೆಗಳಿಗೆ ಸಹಿತ ತತ್ವಜ್ಞಾನವನ್ನು ತತ್ವವನ್ನು ಬೋಧಿಸ್ತಾ ಇದ್ದಾವೆ. ಎಷ್ಟು ಜಗತ್ತನ್ನ ಪರಿವರ್ತನೆ ಮಾಡ್ಕೊಂಡ್ರು ಅಂತ ಅವರಿಗೆ ಒಂದು ಕಾನ್ಫಿಡೆನ್ಸ್ ಆಗಿ ಎಲ್ಲರೂ ಇಲ್ಲ. ಯಾವ ದಾಸರಿಗೂ ಸಹಿತ ಆಗತ್ತಲ್ಲ ಅದನ್ನು ಪರೀಕ್ಷೆ ಮಾಡಿ ಹೇಳಕ್ಕ ಯಾವ ಮಹಾತ್ಮರಿಗೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಸಮಾಜ ಇದು ಒಂದು ರೀತಿ ತೆರೆದ ಪುಸ್ತಕ ಇದ್ದ ಹಾಗೆ. ಯಾರಾದ್ರೂ ಬರ್ಬೋದು, ಯಾರು ಹೋಗ್ಬೋದು. ಅದನ್ನು ಯಾರು ಪಾಲಿಸ್ಕೊಳ್ತಾರೋ ಅವ್ರ ಸ್ವತ್ತು ಅದು. ನೀವು ಪಾಲಿಸ್ಕೊಳ್ಳೋಕೆ ನಿಮ್ಮ ಸ್ವತ್ತು ಅಲ್ಲ ಅದು. ಯಾಕಂದ್ರೆ ಇದು ಜ್ಞಾನ ಅನ್ನೋದು ಇದು ಇದು ಕೆಲವರ ಸ್ವತ್ತಲ್ಲ, ಹಲವರ ಸ್ವತ್ತಾಗಬೇಕು. ಹಂಗೆ ಇದು ಜ್ಞಾನ ಅನ್ನೋದೇ ಆಗತ್ತಲ್ಲೇ ಇದು ಕೆಲವರಿಗೆ ಮಾತ್ರ ಮೀಸಲಾದದ್ದಲ್ಲ, ಇದು ಹಲವರ ಸ್ವತ್ತು. ಇದು ಅದನ್ನು ಯಾರು ಬೇಕು ಪಡ್ಕೊಳ್ತಾರೋ ಅವ್ರು ಸ್ವತ್ತಾಗ್ತಾರೆ, ಅವ್ರು ಜ್ಞಾನವಂತರಾಗ್ತಾರೆ, ಅವ್ರು ಏನಾಗತ್ತಲ್ಲ ಸಮಾಜಕ್ಕೆ ಏನಾಗ್ತಾರೆ ಬೆಳೀತಾ ಇದ್ದಾರೆ ಅವರು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಸರಿ, ಈಗ ಉಡುಪಿಗೆ ಮತ್ತು ಕನಕರಿಗೆ ಏನು ಅವಿನಾಭಾವ ಸಂಬಂಧ? ಅಲ್ಲಿ ನಮ್ಮಲ್ಲಿ ಕನಕದಾಸರಿಗೆ ಹೇಳ್ತಾರೆ ಬಹುತೇಕವಾಗಿ ಕರ್ನಾಟಕದಲ್ಲಿರುವಂತಹ ಮಧ್ವ ಕೇಂದ್ರಗಳೇನಿದ್ವಲ್ಲ, ಈಗ ಉಡುಪಿ ಆಗಿರಬಹುದು, ಶ್ರೀರಂಗಪಟ್ಟಣ ಆಗಿರಬಹುದು, ಆಮೇಲೆ ಚೆನ್ನಕೇಶವ ದೇವಸ್ಥಾನ ಆಗಿರಬಹುದು, ಬಹುತೇಕವಾಗಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಒಂದು ಮಧ್ವ ಕೇಂದ್ರಗಳಿಗೆ ಇವರೇಗತ್ತಲ್ಲೇ ಭೇಟಿ ಕೊಟ್ಟರು ಕನಕದಾಸರು. ಕನಕದಾಸರು ಇವಷ್ಟೇ ಅಲ್ಲ, ಈ ನಾಡನ್ನು ಬಿಟ್ಟು ಹೊರಗಡೆ ಸಹಿತ ತಲೆ ಕೊಟ್ಟರು. ತಂಜಾವೂರು ಬರ್ತಾರೆ, ತಮಿಳುನಾಡು ತಂಜಾವೂರು ಬರ್ತಾರೆ, ತಂಜಾವೂರಿನಲ್ಲಿ ಸಹಿತ ತಲೆ ಹೋಗಿ ಇವರೇಗತ್ತಲೇ ಇದು ಮಾಡಿದರು. ಆಮ್ಯಾಗೆ ಆಗತ್ತಲ್ಲ ರಾಜಸ್ಥಾನದಾಗ ಅಲ್ಲಾಗತ್ತಲ್ಲೇ ಕನಕ ಬೃಂದಾವನ ಅಂತ ಇದೆ, ಅಲ್ಲಿ ಕನಕ ಬೃಂದಾವನ ಅಂತ ಇದೆ. ಅಲ್ಲಿಯೂ ಸಹಿತ ಆಗತ್ತಲ್ಲ ಇವರು ಆಗತ್ತಲ್ಲ ಹೋಗಿ ಭೇಟಿ ಕೊಟ್ಟಿದ್ರು ಅವರು. ಅಂತಹ ಆಗತ್ತೆ ಇವರು ಲೋಕ ಸಂಚಾರಿ ಇವರು. ಹೀಗಾಗಿ ಬಹುತೇಕವಾದಂಥ ಕರ್ನಾಟಕದಲ್ಲಂತ ಎಲ್ಲ ಮದ್ದು ಮತ್ತು ಕೇಂದ್ರಗಳಿಗೆ ಹೋಗ್ತಾರೆ. ಹಾಗೆ ಉಡುಪಿಗೂ ಸಹಿತ ದರ್ಶನ ಕೊಟ್ಟವರು. ಯಾಕಂದ್ರೆ ಉಡುಪಿ ಆಗತ್ತಲ್ಲ ಕೃಷ್ಣನ ದೇವಸ್ಥಾನ, ಅವ್ರ ಪರಮ ದೇವರು. ಹೌದು, ಅವನ ಆರಾಧ್ಯ ದೇವ, ಪರಿವರ್ತನೆ ಮಾಡಿದಂತ ದೈವ. ಅದಕ್ಕೆ ಆಗತ್ತಲ್ಲ ಕೃಷ್ಣನಿಗೆ ಹೋಗಿ ಭೇಟಿ ಕೊಡ್ತಾರ ಅವರು. ಅಲ್ಲಿ ಮತ್ತ ಅದ್ರ ಒಂದು ಘಟನೆ ಮತ್ತದಕ್ಕೆ ಬೇರೆ ಇದೆ.
ಅದು ಏನೋ ಕನಕದಾಸನ ಕಿಂಡಿ ಇವ್ರು ಬಂದ ಮೇಲೆ ಕೃಷ್ಣ ಹಿಂಗ್ ಒಳ್ಳೇದ. ಸರಿ ಅದಕ್ಕೇನಾಗುತ್ತೆ, ಕನಕದಾಸರು ಮೊದಲೇ ಒಬ್ರು ಭಕ್ತರು ಇವರು. ಓಕೆ. ಆ ಕನಕದಾಸರಿಗತ್ತಲ್ಲ ಭಕ್ತರಾದದ್ದರಿಂದ ಅಲ್ಲಿ ಕನಕದಾಸರಲ್ಲಿ ಆಗತ್ತಲ್ಲ ಉಡುಪಿ ಕೃಷ್ಣನ ದರ್ಶನಕ್ಕೆ ಹೋಗ್ತಿದ್ದಾರಲ್ಲ, ಅಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ ಬೇರೆ ಧರ್ಮದವರು ಬೇರೆ ಆಗತ್ತಲ್ಲ ಪುರೋಹಿತಶಾಹಿ ವರ್ಗದವರೇ ಆಗತ್ತಲ್ಲ ಬಹುತೇಕವಾಗಿ ಮಡಿಗಿಡಿ ಅಂತ ಮಡಿಗಿಡಿ ಆ ಒಂದು ರಿಸ್ಟ್ರಿಕ್ಷನ್ ಜಾತಿ ಒಂದು ವ್ಯವಸ್ಥೆ ಆಗಲೂ ಇತ್ತು, ಈಗಲೂ ಸಹಿತ ಆಗತ್ತಲ್ಲೇ ಇನ್ನು ಇದೆ. ಅದು ಮುಂದೆ ಸಹಿತ ಆಗತ್ತಲ್ಲೇ ಹೋಗ್ತದೋ ಇಲ್ಲ ನನಗೆ ಗೊತ್ತಿಲ್ಲ, ಅದು ಮುಂದೆನೂ ಸಹಿತ. ಅದಕ್ಕೆ ಅಲ್ಲಿ ಹೋದಾಗ ಇವ್ರು ಏನ್ ಮಾಡ್ತಾರೆ, ಕೃಷ್ಣನ್ ನೋಡ್ಬೇಕಂದ್ರೆ ಬಹಳಷ್ಟು ದೂರದಿಂದ ಆಗತ್ತಲ್ಲೇ ಬಹಳಷ್ಟು ಈ ಲವಲವಿಕೆಯಿಂದ ಆಗತ್ತಲ್ಲ ಅಲ್ಲಿ ಹೋಗಿದ್ರು ಇವರು. ಆ ಹೋದಂತ ಇದರಲ್ಲಿ ಏನಾಗೈತೆ ಅಂತಂದ್ರೆ ಅವ್ರಿಗೆ ಅಲ್ಲಿರುವಂತ ಒಂದಾಗತ್ತಲ್ಲೇ ಅರ್ಚಕರು ಇವ್ರನ್ನ ಒಳಗೆ ಬಿಡೋದಿಲ್ಲ. ಅರ್ಚಕರು ಒಳಗೆ ಬಿಡದ ಸಂದರ್ಭದಲ್ಲಿ ಇವ್ರು ಏನಾಗತ್ತಲ್ಲ ಕೃಷ್ಣನ ಒಂದು ದೇವಸ್ಥಾನದ ಹಿಂದ್ಗಡೆ ಬಂದು ಬಹಳಷ್ಟು ಆರ್ತ ರೀತಿಯಿಂದ ಭಕ್ತಿ ಅನ್ನೋದೇ ಆಗತ್ತಲ್ಲ ಅದೇ ಆಗತ್ತೆ. ಅದಕ್ಕೆ ಆರ್ತ ಒಂದು ರೀತಿ ಪರಾಕಾಷ್ಠೆ, ಭಕ್ತಿಯ ಪರಾಕಾಷ್ಠೆ. ಅದಕ್ಕೆ ಹೇಳ್ತಾರೆ ಕನಕದಾಸ, ಬಾಗಿಲನ್ನು ತೆರೆದು ಸೇವೆಯನ್ನು ಕಡು ಹರಿ ಕೂಗಿದರು ಧ್ವನಿ ಕೇಳಲಿಲ್ಲವೇ. ಕನಕದಾಸರಿಗೆ ಕೃಷ್ಣ ಭಾಷೆ ಕೊಟ್ಟಿದ್ದ, ನೀ ಕರೆದಾಗ ನಾ ದರ್ಶನ ಕೊಡ್ತಾ ಅಂತ ಹೇಳಿದ್ದವ. ಯಾವಾಗ್ರಿ ಕನಕ ಇದ್ದಾಗ ಕನಕ ಅವಾಗ ಅವನು ದಾಸನಾದೇವ. ಅದಕ್ಕೆ ನನ್ನ ಧ್ವನಿ ಕೇಳವಲ್ದ, ನೀನ್ ಒಳಗಡೆ ಕುತ್ಕೊಂಡಿದ್ದ ಕೃಷ್ಣ, ನಾ ಇಲ್ಲಿ ಬಂದಿದ್ದೆ ನಿನ್ ಭಕ್ತ, ನೀ ನನ್ನ ದರ್ಶನ ಯಾಕೆ ಕೊಡುವಲ್ಲಿ, ನೀ ಕೊಟ್ಟ ಭಾಷೆ ಉಳಿಸ. ನಾನು ಈ ಅರ್ಚಕರ ಜೊತೆಗೆ ನನ್ನ ಕದನ ಅಲ್ಲಿ ಜಗಳ ಅಲ್ಲಿದು, ನಿನ್ನ ಜೊತೆ ನನ್ನ ಕದನ ಜಗಳ ಇದು. ನೀನು ಹೇಳಿದ್ ನನಗೆ ನನ್ನ ದರ್ಶನ ಕೊಡ್ಬೇಕು, ನೀನು ಬಂದನಿ, ಅದಕ್ಕೆ ನೀ ದರ್ಶನ ಕೊಡು ಅಂತ ಕೇಳ್ತಾನ. ಅವಾಗೇನಾಗತ್ತಲ್ಲೇ ಕನಕದಾಸ ಒಂದು ಅದು ಐತಿಹ್ಯನ ಟೈಪ್ ಇದೆ. ಕನಕ ಕೃಷ್ಣನ ಒಂದೇಗತ್ತಲ್ಲೇ ಇದು ಇದಲ್ಲ ಯಾವುದು ಕೃಷ್ಣ ದೇವಸ್ಥಾನ, ಅಲ್ಲಿ ಪೂರ್ವಕ್ಕಿದ್ದಂತಹ ಕೃಷ್ಣ ಪಶ್ಚಿಮಾಭಿಮುಖವಾಗಿ ಆ ಗೋಡೆಯಲ್ಲಿಗತ್ತಲ್ಲೇ ಕಿಂಡಿಯನ್ನು ಒಡೆದು ಕೃಷ್ಣನಿಗೆ ದರ್ಶನವನ್ನು ಇತ್ತ ಅನ್ನೋ ಒಂದೇಗತ್ತಲ್ಲೇ ಒಂದು ಐತಿಹ್ಯ ಇದೆ, ಪ್ರತೀತಿ ಇದೆ. ಆದ್ರೆ ಅದಕ್ಕೆ ಮುಂದುವರೆದಂತಹ ಭಾಗ ಆಗುತ್ತೆ. ಇನ್ನು ನಾನು ಭಾಳಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಮತ್ತೆ ನಿಮಗೆ ಮತ್ತೊಂದು ಇದರಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಮಾಡೋಣ ಅಂತ. ಓಕೆ ಸರಿ. ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಇದೇನಂದ್ರೆ ವಿಶೇಷವಾಗಿ ಈ ಜಯಂತಿ ಆಚರಣೆ, ಕನಕ ಜಯಂತಿನ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ನಾವು ಏನು ಹೇಳಕೊಟ್ಟೇವಿ, ಆಮೇಲೆ ಈ ಜಯಂತಿ ಮಾಡೋ ಮುಂದೆ ಇವೆಲ್ಲ ಭಜನೆ ಮಜಲು, ಆಮೇಲೆ ಸೌಂಡ್ ಪೊಲ್ಯೂಷನ್ನು, ಆಮೇಲೆ ಅನ್ಯ ಧರ್ಮದವ್ರಿಗೆ ಮೇಲೆ ಇದು ಧರ್ಮಾತೀತವಾಗಿ ಹೊಂಟಾರೋ ಅನ್ನೋ ಒಂದು ತಾವು ಹೇಳಕ್ ಇಷ್ಟಪಡ್ತೀರಿ? ಸರ್, ನೀವು ಕೇಳಿದ್ದು ಕರೆಕ್ಟ್ ಪ್ರಶ್ನೆ, ಗದಿ ಭಾಳಷ್ಟು ಸೂಕ್ತವಾದಂಥ ಒಂದು ಪ್ರಶ್ನೆ. ಅದು ಈಗ ಪ್ರಸ್ತುತವಾದಂಥ ಒಂದು ಪ್ರಶ್ನೆನ ಹೌದು. ಕನಕದಾಸರ ಆಗತ್ತಲ್ಲ ಯಾವುದೇ ಜಯಂತಿ ಇರಲಿ, ಬಹುತೇಕವಾಗಿ ಆಗತ್ತೆ ನಮ್ಮ ಅನೇಕ ಮಹಾತ್ಮರ ಜಯಂತಿಗಳನ್ನು ಏನು ಮಾಡ್ತೇವೆ ಅಂದ್ರೆ ನಾವು ಇಲ್ಲಿ ವೈಭವೀಕರಣಕ್ಕೆ ಆಗತ್ತಲ್ಲ ಹೆಚ್ಚಿನ ಒಂದು ಆಗತ್ತಲ್ಲ ಮಹತ್ವ ಕೊಡ್ತಾ ಇದ್ದೇವೆ. ವೈಭವೀಕರಣಕ್ಕಿಂತಲೂ ಆಗತ್ತಲ್ಲ ವೈಚಾರೀಕರಣಕ್ಕೆ ಆಗತ್ತಲ್ಲ ಹೆಚ್ಚಿನ ಮಹತ್ವ ಕೊಡಬೇಕು. ಯಾಕಂತಂದರೆ ನಾವು ಬರೀ ಜಯಂತಿಯ ಆಚರಣೆ ಮಾಡುವಂಥ ಹೆಸರಿನಲ್ಲಿ ಆಗತ್ತಲ್ಲ ಬೆಂಡು ಬಾಜೆಗಳನ್ನು ಬಾರಿಸಿ ಆಮ್ಯಾಗ ಆಗತ್ತಲ್ಲ ಮೋಜು ಮಸ್ತಿಗಳನ್ನು ಮಾಡಿ ಮಾಡಿ ಆಗತ್ತಲ್ಲ ಅಲ್ಲಿ ಜನರೇ ಆಗತ್ತಲ್ಲ ಅನೇಕ ರೀತಿಯಾದಂಥ ಅಶಾಂತಿಗಳು ಪರಿಸರದ ಮೇಲೆ ಆಗ್ತದೆ. ಆಮ್ಯಾಗ ಆಗತ್ತಲ್ಲ ಜನರಲ್ಲಿ ಸಾಮರಸ್ಯ ಆಗತ್ತೆ ಕದಡ್ತದೆ. ಆಮ್ಯಾಗ ಆಗತ್ತಲ್ಲ ಶಬ್ದ ಮಾಲಿನ್ಯ ಆಗ್ತದೆ. ಅದ್ರ ಜೊತೆಗೆ ಆಗತ್ತೆ ಭಾಳಷ್ಟು ಜನರಿಗೆ ಆಗತ್ತಲ್ಲ ಒಂದು ರೀತಿಯ ಕಿರುಕುಳ ಆಗ್ತಿದ್ದವು. ಆ ಎಲ್ಲ ಒಂದು ಜಯಂತಿಗಳು ಆಗತ್ತಲ್ಲ ಅದ್ದೂರಿಯ ಒಂದು ಆಗತ್ತಲ್ಲ ವೈಭವೀಕರಣವನ್ನು ಮಾಡಲಾರದೆ ಭಾಳಷ್ಟು ಸರಳೀಕರಣವನ್ನು ಮಾಡಿ ಅವ್ರು ಕೊಟ್ಟಂತಹ ಸಂದೇಶ ಏನು, ಅವ್ರು ಯಾಕೆ ಹಾಗಾದ್ರೆ ಜಯಂತಿಯನ್ನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ವೈಚಾರಿಕ ಪ್ರಜ್ಞೆಯನ್ನು ಬಳಸ್ಕೋಬೇಕು ಜನರು. ಬರೀ ನಾವೇಗತ್ತಲ್ಲೇ ಅವನು ಬೆಂಡು ಬಾಜೆ ಬಾರಿಸಿ ಡೊಳನ್ನು ಬಾರಿಸಿ ಅದರ ಮೂಲಕವಾಗಿ ಊಟ ಭರ್ಜರಿ ಮಾಡಿ ಬರೀ ಆಗತ್ತಲ್ಲ ಹೇಗಾರೆ ಆಗತ್ತಲ್ಲ ಅನೇಕ ರೀತಿಯಂಥ ವೈಭವೀಕರಣ ಮಾಡೋದ್ರಿಂದ ಆ ವೈಭವೀಕರಣದಲ್ಲೇ ನಾವೇನು ಮಾಡ್ತೇವೆ, ಜಯಂತಿಯನ್ನು ಮರಿತೇವೆ ಹೊರತು ವೈಚಾರಿಕ ಪ್ರಜ್ಞೆಯನ್ನು ಅನ್ನೋದೇ ಆಗತ್ತಲ್ಲ ಮತ್ತು ಹಾಗೆ ಉಳ್ಕೊಂಡು ಬರ್ತದೆ. ಮತ್ತು ಜಾತಿವಾದ ಮತ್ತು ಏನಾಗತ್ತಲ್ಲ ಸಮಾಜದಲ್ಲಿರುವಂಥ, ಯಾಕಂದ್ರೆ ಯಾವ ವ್ಯಕ್ತಿಗಳಿಗೆ ಸಮಾಜಕ್ಕೆ ಆಗತ್ತಲ್ಲೇ ಜಾತಿ ವ್ಯವಸ್ಥೆ ಹೋಗ್ಬೇಕಂತ ಸಂದೇಶ ಕೊಟ್ಟಿದ್ರು ಮತ್ತು ಏನಾಗತ್ತೆ ಅಂದ್ರೆ ಇದು ಪರೋಕ್ಷವಾಗಿ ಒಂದು ರೀತಿಯಾದಂತಹ ಸಾಮರಸ್ಯ ಸಂಘರ್ಷದ ಒಂದು ವಾತಾವರಣ ಇಂತಹ ವೈಭವಗಳ ಮೂಲಕವ ಆಗ್ತಾ ಇದ್ದವು. ಅಂತಹ ಒಂದು ಸಂಘರ್ಷಗಳಿಗೆ ಅವಕಾಶ ಮಾಡಿಕೊಳ್ಳಲಾರದೆ ಸಮಾಜದಲ್ಲಿರುವಂತಹ ಒಂದು ಅಶಾಂತಿ ಹೋಗಬೇಕು. ಸಮಾಜದಲ್ಲಿರುವಂಥ ಎಲ್ಲ ಜನರು ಬೆರಿಬೇಕು.
ಧರ್ಮ ಎಲ್ಲ ಧರ್ಮ ಎಲ್ಲಾ ಧರ್ಮದ ಜನರಿಗೆ ತಲೆ ಬೆರೆಯಬೇಕು. ಕನಕದಾಸಗೆ ತಲೆ ಒಂದು ವರ್ಗಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಕನಕದಾಸ ಕೊಟ್ಟಂತ ಸಂದೇಶಗಳು ಒಂದು ಜನಾಂಗಕ್ಕೆ ಸೀಮಿತವಲ್ಲ. ಕನಕದಾಸರು ಕೊಟ್ಟಂತ ಅವರು ಕೊಟ್ಟಂತ ಒಂದು ಕೊಡುಗೆಗಳ ತಲೆ ಕೆಲವೇ ಜನರಿಗೆ ಮೀಸಲಾವಾಗಿಲ್ಲ. ಇಡೀ ತಲೆ ಸಮಾಜದ ಜನರಿಗೆ, ಇದು ಸಮಾಜಕ್ಕೆ, ಸಮಾಜತಲೆ ಇಡೀ ಜಗತ್ತಿಗೆ ಕೊಟ್ಟಂಥ ಒಂದು ಸಂದೇಶಗಳು ಅಂತ ತಲೆ ಆ ಜಯಂತಿಗಳ ಮೂಲಕ ಅವ್ರು ಕೊಟ್ಟಂಥ ಸಂದೇಶಗಳನ್ನು ಕೆಲವು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕವಾಗಿ ಆ ಜಯಂತಿಗಳನ್ನು ಆಚರಣೆ ಮಾಡಿದರೆ ಇನ್ನೂ ಹೆಚ್ಚಿನ ಒಂದೇ ಸಾರ್ಥಕತೆ ಪಡೀತಾವ ಅನ್ನೋದು ನನ್ನ ಒಂದು ನಂಬಿಕೆ. ಓಕೆ ಸರ್, ಇವತ್ತಿನ ಒಂದು ಈ ಕನಕ ಜಯಂತಿ ನಿಮಿತ್ತವಾಗಿ ಅಂದರೆ ಜಯಂತಿಯ ಒಂದು ಅನುಗುಣವಾಗಿ ಅಥವಾ ಈ ಒಂದು ಆಚರಣೆ ಅನುಗುಣವಾಗಿ ಸರ್ ನಿಜವಾಗ್ಲೂ ಒಂದು ವಿಭಿನ್ನವಾಗಿ ಈ ಒಂದು ಇಂಥ ಕಥೆಗಳನ್ನು ಸಣ್ಣ ಮಕ್ಕಳಿಗೆ ಹೇಳಿದರೆ ಒಂದು ಜಾತಿವಾದ ಎಲ್ಲ ನಿವಾರಣೆ ಆಗುತ್ತೇನೋ ಅನಿಸುತ್ತೆ. ಒಂದು ಮಗುಗೆ ನಾವು ಹೆಂಗೆ ಚಾಕ್ಲೇಟ್ ಕೊಟ್ಟು ನಾವು ಸುಮ್ಮನೆ ಮಾಡ್ತೀವಿ, ಹಂಗೆ ಇಂಥ ಮಹಾನ್ ವ್ಯಕ್ತಿಗಳ ಕಥೆ ಹೇಳಿ ಒಂದು ಸೌಮ್ಯ ಮಾಡಿ ಆ ಕಾರ್ಯಕ್ರಮ ಒಂದು ಏನೋ ಒಂದು ಆ ಮಹಾನ್ ವ್ಯಕ್ತಿಗಳಿಗೆ ಒಂದು ಗೌರವ ಸಲ್ಲಿಸಿದಂಗೆ ಆಗುತ್ತೆ ನಾವು ಆಚರಣೆ. ಈಗ ನಾವು ಏನು ಮಾಡ್ತೀವಿ ಸರ್, ಈಗ ನಾವು ಈ ಒಂದು ಜಯಂತಿ ನಾವು ಪ್ರಕಾರ ನೋಡಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಒಂದು ತಿಮ್ಮಪ್ಪ ಕನಕ ಹೆಂಗೆ ಪರಿವರ್ತನೆ ಆಗ್ತಾನಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕಾಯಿ, ಹೂವು ಮತ್ತು ಹಣ್ಣು ಮತ್ತು ಉದ್ದಿನ ಕಡ್ಡಿ ಒಯ್ತೀವಿ. ದೇವಸ್ಥಾನದಲ್ಲಿ ಹೋದಾಗ ಕಾಯಿನ ಹೊಡಿತೇವಿ, ಅಲ್ಲಿ ನೀರು ಚೆಲ್ದತ್ತ ಕಾಯಿದ ಸೊಪ್ಪು ಹೋಗುತ್ತೆ. ಬಾಳೆಹಣ್ಣು ಚೂಡ್ತೇವಿ, ಪ್ರಸಾದ ಮಾಡ್ತೀವಿ, ಅಲ್ಲಿ ಹಮ್ ಅಂತ ಹೋಗುತ್ತೆ. ಉದ್ದಿನ ಕಡ್ಡಿನ ಸುಡ್ತೇವಿ, ಅಲ್ಲಿ ಹಮ್ ಅಂತ ಹೋಗುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಅದು ಕಾಯಿ ಹಣ್ಣು ಆಗಿರಂಗಿಲ್ಲ, ಅದು ಪ್ರಸಾದ ಆಗಿರ್ತೈತಿ, ಪರಿವರ್ತನೆ ಆಗುತ್ತೆ ಅಲ್ಲಿ. ಹಂಗ ಮಹಾನ್ ವ್ಯಕ್ತಿಗಳು ಈ ಒಂದು ಸಂದರ್ಭ ತಕ್ಕಂಗ ಒಂದು ಏನೋ ಒಂದು ಸಮಾಜಕ್ಕೆ ಕೊಡಬೇಕಾದ ದೇವರು ಕೊಟ್ಟಂತ ಒಂದು ವರಗಳು ಅಂತ ಅನ್ಸುತ್ತೇವೆ ಅಲ್ಲ. ಇವು ದೇವರು ಕೊಟ್ಟಂತ ಒಂದು, ಯಾಕಂದ್ರೆ ದೇವರು ಜನರ ಹತ್ತಿರ ಬರಕ್ ಆಗಂಗಿಲ್ಲ. ಅದು ಯಾವುದೋ ಒಂದು ರೂಪವಾಗಿ ನಮ್ಮ ಜನರಿಗೆ ಒಂದು ಇವೆಲ್ಲ ಹೊಡೆದಾಟ, ಜಾತಿ, ಈಗ ದೇವರು ಒಂದು ಏನೋ ಒಂದು ಅನ್ನ ಕೊಡ್ಬೇಕಾದ್ರೆ ಈ ಜಾತಿಯವಂಗೆ ಅನ್ನ, ಈ ಜಾತಿಯವಂಗೆ ಶಿರ ಅಂತ ಏನು ಕೊಟ್ಟಿಲ್ಲ. ಎಲ್ಲ ಕೊಡ್ಬೇಕಾದ್ರೆ ಎಲ್ಲ ಮಾನವ ಧರ್ಮ, ಅದಕ್ಕೆ ಒಂದು ಮಾನವ ಗುರುಗಳು ಹೇಳ್ತಾರೆ, ಮಾನವ ಜನ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮುಕ್ತಿ ಮಂದಿರ ಸ್ವಾಮೀಜಿಗಳು. ಬಟ್ ಇಂಥ ಮಹಾನ್ ವ್ಯಕ್ತಿಗಳು ಒಂದು ಪರಿವರ್ತನೆ ಹೆಂಗಾದ್ರು ನೋಡ್ರಿ, ಇವರೆಲ್ಲ ದಂಡನಾಯಕ ಆದ್ರು, ಒಂದು ಯುದ್ಧದೊಳಗೆ ಒಂದು ಆಕಾಶವಾಣಿಯಿಂದ ಈ ಒಂದು ದಾಸರಾಗಿ ಪರಿವರ್ತನೆ ಮಾಡಿದ್ರು. ಈ ಪರಿವರ್ತನೆಯಿಂದ ಅವರೆಲ್ಲ ಜಗತ್ತಿನಾಗ ಪ್ರತಿಯೊಂದು ಹೋಗಿ ಒಂದಕ್ಕೊಂದು ಮಾಡಿ, ನಾವು ಜಾತಿಯಿಂದ ತಗೊಂಡು ಇವ ನಮ್ಮ ಗುರುಗಳು ನಮ್ಮ ಅಜ್ಜ ಅಂತ ನಾವು ಮಾಡಿಕೊಂಡು ಜಾತಿಯಿಂದ ಮಾಡಿದ. ಅದಕ್ಕೆ ಸರ್ ಸಂಪೂರ್ಣವಾಗಿ ನಮ್ಗೆ ಮಾಹಿತಿ ಕೊಟ್ಟರು. ಅದಕ್ಕೆ ನಮ್ಗೆ ಒಂದು ಕೇಳ್ಕೊಳ್ಳೋದು ಏನಂತಂದ್ರೆ, ಪ್ರತಿಯೊಂದು ಈ ಒಂದು ಜಯಂತಿ ಮಾಡಬೇಕಾದ್ರೆ ಸಣ್ಣ ಮಕ್ಕಳಲ್ಲಿ ಇಂಥ ಒಂದು ಪ್ರವಚನ ಹೇಳ್ರಿ, ಇಂಥ ಒಂದು ಕೀರ್ತನ ಹೇಳ್ರಿ, ಇಂಥ ಒಂದು ಮಹಾನ್ ವ್ಯಕ್ತಿಗಳದೊಂದು ಈ ಚರಿತ್ರೆ ಹೇಳ್ರಿ, ಆಮೇಲೆ ಅವ್ರಿಗೆಲ್ಲ ಫೋಟೋ ತರಿಸ್ರಿ. ಅಟ್ಲೀಸ್ಟ್ ಆ ಒಂದು ಗುಣಗಳು ಚೇಂಜ್ ಆಗುವಂಥ ಪರಿವರ್ತನೆ ಆ ಟೈಮ್ ಕರ ಅಟ್ಲೀಸ್ಟ್ ಆಗ್ತಾವೆ. ಉಳಿಕೆ ಟೈಮ್ ಆಗಲಿಲ್ಲ ಅಂದ್ರೂ ಜಯಂತಿನ ಬರೀ ರಜಾ ಕೊಡೋದು, ರಜಾದಿಂದ ಒಂದು ಉದಿನ ಕಡ್ಡಿ ಬೆಳಗ್ಗೆ ಊಟ ಮಾಡಿ ಹೋಗೋದ್ರಿಂದ ಜಯಂತಿಯ ಒಂದು ವಿಶೇಷತೆ ಅನ್ಸೋದಿಲ್ಲ. ಆ ಒಂದು ಮಹಾನ್ ವ್ಯಕ್ತಿಗಳ ಸಣ್ಣ ಮಕ್ಕಳಿಗೆ ನೀವು ಪ್ರೈಮರಿ ಸ್ಕೂಲಿಂದ ಇರ್ಬೋದು, ಯಾಕಂದ್ರೆ ನಾವೇನು ಮಾಡ್ತೀವಿ, ಒಂದು ಯಾರ ಮಹಾಸಭಾವನ್ನು ತಾವು ಹೇಳಿದ್ರಿ, ಈ ಮಂಟಪ ಅಂತ ಮಾಡಿದ್ರು, ಜಾತಿವಾದದಿಂದ ಮಂಟಪ ಮಾಡಿದ್ರು. ಈ ಒಂದು ಜಯಂತಿನ ಒಂದು ಯಾವ್ದಾರ ಒಂದು ದೊಡ್ಡ ಹಾಲ್ನಾಗ ಅಥವಾ ದೊಡ್ಡ ಬೈಲಿನಲ್ಲಿ ಒಂದು ಆ ವ್ಯಕ್ತಿದು ಒಂದು ಪ್ರವಚನ ಹೇಳೋದಾಗ್ಲಿ, ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಜಗತ್ತಿನ ಪರಿವರ್ತನೆ ಏನಾಗುತ್ತೆ ಅಂತ ದಯವಿಟ್ಟು ಭಾಳ ಚೆಂದಾಗಿ ಒಂದು ವಿಶ್ಲೇಷಣೆ ಕೊಟ್ಟರು. ಅವ್ರಿಗೆ ಒಂದು ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ಪರವಾಗಿ ತುಂಬ ಧನ್ಯವಾದಗಳು ಸರ್. ತಮಗೂ ಧನ್ಯವಾದ.